ವಿಚಾರ ಸಾಗರ 7ನೇ ಸ್ತರಂಗದಲ್ಲಿ ಇಲ್ಲಿಯವರೆಗೆ ಜ್ಞಾನಿಯ ವ್ಯವಹಾರ ಬಗ್ಗೆ ಹೇಳ್ತಾ ಬಂದರು. ಅದರಲ್ಲಿ 459ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಅಂದರೆ ಸಮಾಧಿಯನ್ನು ಮಾಡುವಲ್ಲಿ ಆ ಸಮಾಧಿಗೆ ಬೇಕಾದ ಅಷ್ಟಾಂಗಗಳನ್ನು ಈಗ ಹೇಳುತ್ತಾರೆ. ಸಮಾಧಿ ಏನು ಅಷ್ಟಾಂಗನತೆ ಹೋವೆ ಆ ಸಮಾಧಿ ಅಭ್ಯಾಸ ಮಾಡಬೇಕಾದ್ರೆ ಅವು ಯೋಗಶಾಸ್ತ್ರದ ಪ್ರಕಾರ ಅಷ್ಟಾಂಗಗಳನ್ನು ಹೇಳ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸವಿಕಲ್ಪ ಸಮಾಧಿ ಇನ್ನು ಅಷ್ಟಾಂಗನತೆ ಸಮಾಧಿ ಹೋವೆ. ಯೋಗಶಾಸ್ತ್ರದ ಪ್ರಕಾರ ಸಮಾಧಿ ಹಚ್ಚಬೇಕಾದ್ರೆ ಈ 8 ಅಂಗಗಳು ಬೇಕು. अहिंसा, सत्य, अस्तेय, ब्रह्मचर्य, अपरिग्रह ये 5 यम कहे हैं. अहिंसा, सत्य, अस्तेय ಅಂದ್ರೆ ಕಳತನ ಇಲ್ಲದ್ದು, ಬ್ರಹ್ಮಚರ್ಯ, ಅಪರಿಗ್ರಹ ಅಂದ್ರೆ ಮತ್ತೊಬ್ಬರಿಗೆ ದುಃಖ ಕೊಡ್ಲಾರದ್ದು. ಈ 5 ಯಮ ಅಂತ ಹೇಳಲ್ಪಡ್ತಾವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಹಿಂಗೆಲ್ಲ ಅದಾವಲ್ಲ ಅವುಗಳಲ್ಲಿ. ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ये 5 ನಿಯಮ ಕಹಿಯೆ. ಯಮ ಆದಮೇಲೆ ನಿಯಮ 5. ಶೌಚ ಅಂದ್ರೆ ಶುದ್ಧಿ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಮತ್ತು ಈ 5 ನಿಯಮ ಅಂತ ಹೇಳಲ್ಪಡ್ತಾವೆ ಯಮ ಆದ ಮೇಲೆ. ಜ್ಞಾನ ಸಮುದ್ರ ಗ್ರಂಥ ಮೇ 10 ಪ್ರಕಾರಕ್ಕೆ ಯಮ ನಿಯಮ ಕರೆ. ಜ್ಞಾನ ಸಮುದ್ರ ಅಂತಕ್ಕಂಥ ಒಂದು ಗ್ರಂಥ ಅದ. ಅದರಲ್ಲಿ 10 ಯಮ ನಿಯಮಗಳನ್ನು ಇಲ್ಲಿ 5 ಹೇಳ್ಯಾರ, ಅಲ್ಲಿ 10 ಪ್ರಕಾರ ಹೇಳಿದ್ದಾರೆ. ये पुराण की रीति से कहे. ಅವರು ಹೇಳಿದ್ದು ಪುರಾಣದ ರೀತಿಯಿಂದ ಹೇಳಿದ್ದಾರೆ. ವೇದಾಂತ ಸಂಪ್ರದಾಯ ಮೇ ಯಮ ನಿಯಮಕ್ಕೆ 5 ही भेद है. ವೇದಾಂತದ ಪ್ರಕಾರ 5 10 ಅಲ್ಲ, ಒಂದೊಂದು ಆಟ. ಆಸನಕ್ಕೆ ಭೇದ ಅನಂತ है. ಆಸನ ಹಾಕಿ ಕೂಡಿರೋದು ಆಸನ ಅದು ಅನೇಕ ಪ್ರಕಾರವಾಗಿದೆ. ಅವುಗಳಲ್ಲಿ ಮುಖ್ಯವಾದದ್ದನ್ನು ಹೇಳ್ತಾರೆ. ಸ್ವಸ್ತಿಕ, ಗೋಮುಖ, ವೀರ, ಕೂರ್ಮ, ಪದ್ಮ, ಕುಕ್ಕುಟ, ಉತ್ತಾನ್, ಕೂರ್ಮಕ, ಧನುಷ್, ಮತ್ಸ್ಯ, ಪಶ್ಚಿಮತಾನ್, ಮಯೂರ್, ಸಬ್ ಅಂದ್ರ ಸರ್ವಾಂಗ, सिंह, भद्र और सिद्ध इत्यादि के 84 आसन योग शास्त्र में लिखे. 84 ಅಂದ್ರೆ 84 ಪ್ರಕಾರದ ಆಸನಗಳದಾವ ಯೋಗ ಶಾಸ್ತ್ರದ ಪ್ರಕಾರ. ಅಲ್ಲಿ ಕೂಡುವ ಆಸನ 84ರಲ್ಲಿ ಈಗ ಕೆಲವೊಂದು 16 ಹೇಳಿದ್ರು ಅವರು. इत्यादि 84 आसन योग ग्रंथ में लिखे. तिनके लक्षण भी तहाँ लिखे. ಆ ಗ್ರಂಥದಲ್ಲಿ ಅವುಗಳ ಲಕ್ಷಣ ಬರ್ಕೊಂಡ್ ಬಂದಾರೆ. ग्रंथ के विस्तार बहते तथा वेदांत में अत्यंत उपयोगी नहीं ಯಾತೆ ಲಕ್ಷಣ लिखे नहीं. ಅಲ್ಲಿ ಯೋಗ ಶಾಸ್ತ್ರದ ಪ್ರಕಾರ ಅವರು ಅದನ್ನು ವಿಸ್ತಾರ ಹೇಳ್ಯಾರ. ನಮ್ಮದು ವೇದಾಂತದಲ್ಲಿ ಅವೆಲ್ಲ ಬೇಕಾಗಿಲ್ಲ. ಆದ್ದರಿಂದ ವೇದಾಂತ ಮೇ ಅತ್ಯಂತ ಉಪಯೋಗಿನೇ. ಅವೆಲ್ಲ ನಮ್ಮ ವೇದಾಂತಕ್ಕೆ ಬೇಕತ್ತೇನಿಲ್ಲ. ಆಸನ ಹಾಕ್ಬೇಕು, ಅದು ಮಾಡ್ಬೇಕು, ಏನಿಲ್ಲ. ಸೌಮ್ಯ ಹಂಗ ನಿನಗೆ ಆರಾಮ ಅನಿಸ್ತೈತೆ ಹಂಗೆ ಹೋದ್ರು ಕೇಳು ಮಾಡು. ಇಲ್ಲಿ ಕಷ್ಟ ಏನಿಲ್ಲ. ಯಾತೆ ಲಕ್ಷಣ ಇಲ್ಲಿಕೇನೆ. ಆದ್ರಿಂದ ಇಲ್ಲಿ ನಾವು ಲಕ್ಷಣ ಬರ್ದಿಲ್ಲ.
तिनमें भी सिंह ಭದ್ರ ಪದ್ಮ ಸಿದ್ಧ ಎ ಚಾರಿ ಆಸನ ಪ್ರಧಾನ. ಅವುಗಳಲ್ಲಿ ಇವೊಂದು 4 ಸಿಂಹ ಭದ್ರ ಪದ್ಮ ಸಿದ್ಧ ಅಂತ 4 ಆಸನಗಳನ್ನ ಪ್ರಧಾನ ಅಂತ ಹೇಳ್ತಾರೆ. ತಿನ್ ಚಾರಿ ಮೇ ಬಿ ಸಿದ್ಧ ಆಸನ ಅತ್ಯಂತ ಪ್ರಧಾನ. ಸಿದ್ಧ ಆಸನ ಅವೆಲ್ಲವುಗಳಲ್ಲಿ ಪ್ರಧಾನ. ತಾಕಾಯ ಲಕ್ಷಣ, ಅದರ ಲಕ್ಷಣ ಹೀಗೆ ಬರ್ತಾರೆ. ಅದು ಸಿದ್ಧಾಸನ ಅಂದ್ರೆ ಹೇಗಿರ್ತದೆ? ವಾಮಪಾದಕಿ ಏಡಿ ಗುದಾ ಮೇಢಕ್ಕೆ ಮಧ್ಯೆ ಶಿವನ್ ಮೇ ದಾಬಿಕೆ ಧರೆ. ಅಂದರೆ ವಾಮ ಪಾದಕಿ ಏಡಿ ಅಂದ್ರೆ ಎಡಗಾಲಿನ ಏಡಿ ಅಂದ್ರೆ ಹಿಮ್ಮಡ. ಎಡಗಾಲಿನ ಹಿಮ್ಮಡ ಏನದಲ್ಲ, ಆ ಹಿಮ್ಮಡವನ್ನು ಗುದಾ ಮೇಢಕ್ಕೆ ಮಧ್ಯೆ ಶಿವನ ಮೇಧಾವಿಕೆ ಅಂತಂದ್ರ ಆಧಾರ ಸ್ಥಾನದಲ್ಲಿ ಕಾಲ್ಮಡಿ ಜಾಗ ಬಯಲು ಕಡೆ ಜಾಗ ಅವು ಎರಡರ ನಡು ಒಂದು 3 ಬಳ ಜಾಗ ಐತಾರೆ ಐತೆ ಇಲ್ಲ, ಅಲ್ಲಿ ಎಡಗಾಲಿನ ಹಿಮ್ಮಡ ಅಲ್ಲಿ ಇಡಬೇಕು. ಹಿಂಗೆ ಮಡಿಚಿ ಹಿಂಗೆ ಅಲ್ಲಿ ಹಿಂಗೆ ಕುಂದ್ರುವಾಗ ದಕ್ಷಿಣ ಪಾದಕಿ ಏಡಿ ಮೇಢಕ್ಕೆ ಉಪ್ಪರಿ ದಾಬ್ಕೆದರೆ. ಈ ದಕ್ಷಿಣ ಅಂದ್ರೆ ಬಲಕಿನ ಕಾಲಿನ ಹಿಮ್ಮಡ ಹಿಂಗ ಅದರ ಮ್ಯಾಲ ಇಡಬೇಕು. ಭ್ರುಕುಟಿಗೆ ಅಂತರ್ ದೃಷ್ಟಿ ರಖಾಯ ಅಂದ್ರ ನಮ್ಮ ದೃಷ್ಟಿಯಲ್ಲಿ ಹಿಂಗೆ ಮೇಲ್ಮೇಕದಲ್ಲಿ ಅಲ್ಲಿ ಹಿಂಗ್ ನಮ್ಮ ದೃಷ್ಟಿಯಲ್ಲಿ ಭ್ರುಕುಟಿಯಲ್ಲಿ ಎಲ್ಲಿ ಇಡಬೇಕು. ಸ್ಥಾಣುಕಿ ನ್ಯಾಯಿ, ಸ್ಥಾಣುಕಿ ನ್ಯಾಯ ಅಂದ್ರೆ ಏನೋ ಕಂಬದಂತೆ ಅಂತ ನೀಟಾಗಿ ಹಿಂಗೆ ಸಳ್ಳು ಬಿಡೋದಿಲ್ಲ. ಹಿಂಗೆ 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 ಇಷ್ಟು ಇದನ್ನ ಇರಬೇಕು ಸ್ಟೇಟ್. ಸ್ಥಾನಕ್ಕೆ ಸರಳ ನಿಶ್ಚಲ ಶರೀರಕ್ಕೆ ಸ್ಥಿತಿಗೂ ಸಿದ್ಧ ಆಸನ ಕೈ, ಇದಕ್ಕೆ ಸಿದ್ಧ ಆಸನ ಅನ್ನುತ್ತಾರೆ. ಕೋಯಿ ಐಸೆ ಕೈ, ಇನ್ನು ಇದ್ರ ಬಗ್ಗೆನ ಕೆಲವರು ಬೇರೆ ರೀತಿ ಹೇಳ್ತಾರೆ. ವಾಮಪಾದಕಿ ಏಡಿ ಶಿವನ್ ಮೇ ನೈ ಲಗಾವೆ, ಅಲ್ಲಿ ಆಧಾರಕ್ಕೆ ಹತ್ಬೇಕಂತೇನು ಹೇಳಿದ್ವಿ, ಅಲ್ಲಿ ಅಲ್ಲ, ಕಿಂತು ಮೇಢಕ್ಕೆ ಉಪ್ಪರಿ ಲಗಾವೆ ಅಂದ್ರೆ ನಮ್ಮ ಕಾಲ್ಬಡಿ ಇಂದ್ರಿಯದ ಮೇಲೆ ಎಡಗಿನ ಹಿಮ್ಮಡ ಹೇರ್ಬೇಕು. ತಾಕೆ ಉಪ್ಪರಿ ದಕ್ಷಿಣ ಏಡಿ ಬಲಗಾಲ ಅದ್ರ ಮೇಲೆ ಬಲಗಾಲ ಹೆಂಗ್. पूर्व की न्याय यह ಸಿದ್ಧಾಸನ ಅತಿ ಪ್ರಧಾನ. ಅವುಗಳಲ್ಲಿ ಆಸನಗಳಲ್ಲಿ ಇದು ಸಿದ್ಧಾಸನ ಪ್ರಧಾನದ. ಕಾಯತೆ ಜಿತನೆ ಆಸನ್ ತೋ ಕಿತನೆ ಆಸನ್ ತೋ ರೋಗನಾಶಕ್ಕೆ ಹೇತು. ಈ ಆಸನಗಳನ್ನು ಹಾಕುವಲ್ಲಿ ಕೆಲವೊಂದು ಆಸನ ಹಾಕೋದ್ರಿಂದ ರೋಗ ನಿವೃತ್ತಿ ಆಗ್ತಾವೆ, ಶರೀರದ ರೋಗಗಳು ಅಂತೇಳಿ ಅಲ್ಲಿ ಆಸನಗಳನ್ನು ಹೇಳ್ಯಾರ. और कोई आसन ऐसे कहे प्राणायाम की समाधि के अंग जितने होवे. ಇನ್ನು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಅದಕ್ಕೆ ಯಾವುದು ಸರಳ, ಅದಕ್ಕಾಗಿ ಪ್ರಾಣಾಯಾಮಕ್ಕಾಗಿ ಕೆಲವೊಂದು ಆಸನ ಹೇಳ್ಯಾರು. ಸಿದ್ಧಾಸನ ಸಮಾಧಿ ಕಾಲಮೇ ಹೋವೆ. ಸಿದ್ಧಾಸನ ಏನದಲ್ಲ ಸಮಾಧಿ ಹೆಚ್ಚುವಾಗ ಅದು ಅತಿ ಉಪಯುಕ್ತ ಅಂತಿ. ಯಾತೆ ಅತಿ ಪ್ರಧಾನ ಹೇ, ಆದ್ರಿಂದ ಸಿದ್ಧಾಸನ ಅತಿ ಪ್ರಧಾನ ಅಂತ ಹೇಳಿದ್ರು. ವಜ್ರಾಸನ, ಮುಕ್ತಾಸನ, ಗುಪ್ತಾಸನ ಬಿ ಕೈ. ಅವು ಇನ್ನೂ ಈ ರೀತಿ ಅನೇಕ ಬೇರೆ ಆಸನಗಳದಾವ. ಈಗ 463ನೇ ಅಂಕದಿಂದ ಆಸನ ಸಿದ್ಧಿ ಸೆ ಅನಂತರ, ಆಸನ ಸಿದ್ಧಿ ಅಂದ್ರ ಅದು ಕೂಡ್ಲಕ್ ಬೇಕಲ್ಲ, ಅದೊಂದು ಸಾಧನ ಮಾಡ್ಬೇಕಾದ್ರೆ ಒಮ್ಮೆಲೆ ಬರೋದಿಲ್ಲ. ಹೇಗೆ ಅದು ಸಿದ್ಧ ಆದ ನಂತರ ಪ್ರಾಣಾಯಾಮ ಬೇಕಾರೆ ಆಮೇಲೆ ಪ್ರಾಣಾಯಾಮ ಮಾಡಬೇಕು. सो प्राणायाम बहुत प्रकार के, प्राणायाम अनेक प्रकार अದ. ಆದರೂ ಸಂಕ್ಷಿಪ್ತಿಯ ಲಕ್ಷಣ ಕೆಲವೊಂದು ಸಂಕ್ಷಿಪ್ತ ಹೇಳ್ತಾರೆ ಇಲ್ಲಿ. ನಾಸಿಕಾಕ್ಕೆ ವಾಮ ಛಿದ್ರ ದ್ವಾರ ಇಡಾನಾಂ ನಾಡಿ ನಾಡಿತೆ ವಾಯು को पूर्ण करे.
ಹಿಂಗಂದ್ರೆ ಏನು ಅಂದ್ರ नासिका वाम छिद्र द्वारा इड़ा नामी नाड़ के वायु पूरण करे अंದ್ರ ಈ ಅಡಕಿನ ಈ ಮೂಗಿನ ಹೊಳ್ಳೆ ಐತಲ್ಲ ಇದು ವಾಮ್ ಅಂದ್ರೆ ಎಡಕ್ ಅದು ಇಡಾ ನಾಡಿಗೆ ಸಂಬಂಧಪಡ್ತದ. ಇಡಾ ಪಿಂಗಳ ಸುಸುಮ್ನ ಅಂತ 3 ಪ್ರಧಾನ ನಾಡಿಗಳವು. ಅದರಿಂದ ಏನ್ ಮಾಡಬೇಕು, ವಾಯುಕು ಪೂರಣ ಕರೆ ಅಂದ್ರ ಸಾವಕಾಶ ಉಸುಲ್ ತಗೋಬೇಕಾದ್ರೆ ಈ ಅಡಕಿನ ಮೂಗಿನ ಹೊರಳೆಯಿಂದ. ತಾಕು ಪೂರಕರೆ ದಕ್ಷಿಣ ತ್ಯಾಗೆ ಇನ್ನು ತಗೊಂಡು ಉಸುಲ ಅದನ್ನು ಹೊರಗೆ ಬಿಡ್ಬೇಕಾದ. ಹೊರಗೆ ಬಿಡುವಾಗ ಬಲಕಿನ ಮೂಗಿನ ಹೊರಳೆಯಿಂದ ಅದನ್ನು ಬಿಡಬೇಕು. ತಾಕು ರೇಚಕ್ಕೈ ಅದಕ್ಕೆ ಹೀಗೆ ಮಾಡೋದಕ್ಕೆ ರೇಚಕ ಅಂತ. ಪೂರಕ ರೇಚಕ ಆಮೇಲೆ ಸುಸುಮ್ನಾತೆ ರೋಕೆ ತಾಕು ಕುಂಭಕೈ ಆಮೇಲೆ ಉಸುಲ್ ತಗೊಳ್ಳೋದು ಬಲ್ಕಲ್ಲಿ ಬಿಡೋದು. ಆದ್ರೆ ಅದನ್ನ ಒಳಗೆ ತಡೆಗಟ್ಟೋದು ಅದಕ್ಕೆ ಕುಂಭಕತ್ತಾರ. ಅಲ್ಲಿ ಉಸುಲ್ ತಡೆಗಟ್ಟೋದಕ್ಕೆ इस रीति से पूरक रेचक कुंभक को प्राणायाम कहे. ಈ ರೀತಿಯಾಗಿ ಪೂರಕ ರೇಚಕ ಕುಂಭಕ ಅಂತ ಪ್ರಾಣಾಯಾಮ 3 ಪ್ರಕಾರವಾಗಿ ಹೇಳಲ್ಪಡ್ತದೆ. सो 2 प्रकार है, एक अगर्भ दूसरा सगर्भ. ಆ ಪ್ರಾಣಾಯಾಮ ಅಗರ್ಭವೆಂತಲೂ ಸಗರ್ಭವೆಂತಲೂ 2 ಪ್ರಕಾರವಾಗಿದೆ. प्रणव के उच्चार सहित प्राणायाम अगर्भ कहिए. आ प्रणव अंदर ओंकार ओम ಅಂತ ಓಂಕಾರ ಸಹಿತ ಇದ್ರ ಅದಕ್ಕೆ ಅಗರ್ಭ ಅಂತಾರೆ. ಪ್ರಣವಕ್ಕೆ ಉಚ್ಚಾರಣ ರಹಿತ. ಪ್ರಣವ ಓಂಕಾರವನ್ನು ಉಚ್ಚಾರಣ ರಹಿತ ಮಾಡಿದ್ದರೆ ಇಲ್ಲಿ ಪ್ರಾಣಾಯಾಮದ ಮೇಲೆ 487ನೇ ಟಿಪ್ಪಣಿ ಅದ. ಸೊ ಹಠಯೋಗ ಪ್ರಾಣಾಯಾಮ ಅಂತರ್ಭಾವ ಅಂದ್ರೆ ಇದು ಹಠಯೋಗದಲ್ಲಿ ಅದು ಅಂದ್ರೆ ಕುಂಭಕ ಮಾಡಿ ಒಳಗೆ ತರಬಹುದು. ಅದನ್ನು ಹಠಯೋಗ ಬಹಳ ಕಠಿಣ ಐತಿ. ಅದನ್ನ ಉಸುಲು ತಗೊಂಡು ಅದನ್ನ ಒಳಗೇನು ಬಂಧನ ಮಾಡ್ತಾರಲ್ಲ, ಬಂಧನ ಮಾಡಿದ ಮೇಲೆ ಮುಂದೆ ಅದು ತನ್ನ ಸ್ಥಿತಿ ಬಂತಂದ್ರ ಕುಂತಂತ ಶರೀರ ಮ್ಯಾಲೆ ಹೇಳ್ತತಿ. ಹಿಂಗ ಅವು ಅದ್ರಾಗ ಈ ಹಠಯೋಗ ಆದಿಗಳು ಸಿದ್ಧಿ ಪ್ರಾಪ್ತಿಗಾಗಿ ಮಾಡುವು. ಹಠಯೋಗ ಅದು ಯಾಕೆ ಮಾಡಬೇಕು? ಮುಕ್ತಿಗಾಗಿ ಅಲ್ಲ, ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ಳೋ ಸಲುವಾಗಿ ಅವು. ಹೇಗೆ ಅದಕ್ಕೆ ಅಗರ್ಭ ಅಂದ್ರ ಓಂಕಾರ ರಹಿತವಾದದ್ದು ಪ್ರಣವ. ಪ್ರಣವ ಅಂದ್ರೆ ಓಂಕಾರ. ಪ್ರಣವಕ್ಕೆ ಉಚ್ಚಾರಣ ಸಹಿತ ಅದಕ್ಕೆ ಸಗರ್ಭ ಅಂತ. ಸಗರ್ಭ ಅಂದ್ರ ಓಂಕಾರ ಸಹಿತವಾಗಿ ಅದನ್ನ ಮಾಡೋದು. ಉಸುಲ್ ತಗೊಳ್ಳೋದು ಬಿಡೋದ್ರೊಳಗೆ ಓಂ ಅಂತೇಳಿ ಓಂಕಾರವನ್ನು ಸಹಿತವಾಗಿ ಮಾಡಿದರೆ ಸಗರ್ಭ ಅಂತಾರ. ಓಂಕಾರ ಇಲ್ಲದ ಮಾಡಿದ್ದಕ್ಕೆ ಅಗರ್ಭ ಅನ್ನುತ್ತಾರೆ. 464ನೇ ಅಂಕ. ವಿಷಯಂತೆ ಸಕಲ ಇಂದ್ರಿಯನ್ಕೆ ನಿರೋಧಕ್ಕೂ ಪ್ರತ್ಯಾಹಾರಕ್ಕೆ. ಪ್ರಾಣಾಯಾಮ ಪ್ರತ್ಯಾಹಾರತೆ ಐತಲ್ಲ, ಪ್ರತ್ಯಾಹಾರತೆ ಅದಕ್ಕೆ ಅನ್ಬೇಕಂದ್ರ ವಿಷಯಗಳಿಂದ ಸಕಲ ಇಂದ್ರಿಯಗಳನ್ನು ನಿರೋಧ ಮಾಡೋದು. ವಿಷಯಗಳ ಕಡೆಗೆ ಇಂದ್ರಿಯಗಳನ್ನು ಬಿಡೋದಿಲ್ಲ, ಅದನ್ನು ತಡೆಗಟ್ಟೋದಕ್ಕೆ ಪ್ರತ್ಯಾಹಾರತ. ಅಂತರಾಯ ಸಹಿತ ಅಂತಃಕರಣ की ಸ್ಥಿತಿ ಧಾರಣಾ ಕೈ. ಅಂದ್ರ ಅಲ್ಲಿ ಅಂತರಾಯ ಸಹಿತ ಅಂದ್ರೆ ಪುನಃ ಅಂತಃಕರಣದ ಸ್ಥಿತಿಗೆ ಧಾರಣ ಅಂತಾರ. ಈ ರೀತಿ ಅಂದ್ರೆ ಈಗ ಆ ಅಷ್ಟಾಂಗಗಳನ್ನು ಹೇಳಿಕತ್ತೀವಿ. ಅಂತರಾಯ ರಹಿತ अद्वितीय वस्तु विषय अंतःकरण का प्रवाह ध्यान कहिए.
ಅಂತರಾಯ ರಹಿತ ಅಂದ್ರ ಧಾರಾಕಾರವಾಗಿ. ಧಾರಾಕಾರವಾಗಿ ಅಂದ್ರೆ ಗೊತ್ತಾತಾನ? ಧಾರಾಕಾರ ಅಂದ್ರ ಈ ನಮ್ಮ ಮನೋವೃತ್ತಿ ಏನೈತಲ್ಲ, ಧ್ಯಾನ ಅಂತ ಎದಕ್ಕೆ ಅನ್ಬೇಕಂದ್ರ ಆ ಮನಸ್ಸು ಅಲ್ಲಿ ಆತ್ಮಾಕಾರ ಮಾಡಿ ಧ್ಯಾನ ಮಾಡ್ತಾನ ಅಂತೇಳಿ ಆ ದೇವ್ರ ಧ್ಯಾನ ಮಾಡ್ತಾನೆ. ಆ ಮಾಡುವ ವೃತ್ತಿ ಪ್ರವಾಹ ನಡಿಬೇಕದು. ಅದ ನಿಮಗೆ ತಿಳಿಬೇಕಾದ್ರೆ ಈಗ ಒಂದಿಷ್ಟು ಈಗ ಈ ಕೈಯಾಗ ನೀರು ತಗೊಂಡಿವಿ ಅಂತೇಳಿ, ನೀರು ತಗೊಂಡು ಈ ಕೈ ಗಚ್ಚ ಹಿಡ್ದಿವಿ ಅಂದ್ರ ಕೈಯಾಗೆ ನೀರ ಟಾಪ್ 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 ಹಿಂಗ್ ಬೀಳ್ತೈತಿ. ಜರ ಸರಳ ಬಿಟ್ಟಿವಿ ಅಂದ್ರ ಟಾಪ್ 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 ಬೀಳ್ತೈತಿ. ಮತ್ತು ಭಾಳ ಸರಳ ಬಿಟ್ರ ಟಾಪ್ 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 ಧಾರ ಎಣ್ಣೆ ಎಳಿಗೈತಿ ಧಾರ ಧಾರ ವೃತ್ತಿ ಆ ರೀತಿ ಧಾರಾಕಾರವಾಗಿರ್ಬೇಕು. ನಡು ಹನಿ ಬಿಡುಗಡೆ ಹಿಂಗ ಕಟ್ ಆಗಬಾರ್ದು. ಅದಕ್ಕೆ ಧ್ಯಾನ ಅಂತಾರೆ. ತಿಳಿತಲ್ಲ ಇದು? ಆಯ್ತು. ಈ ರೀತಿ ನ್ಯಾಯ ನಿಶ್ಚಲ್ ರಾತ್ರಿಗೂ ಸಿದ್ಧಾಸನ್ ಎಲ್ಲಿ ಬಂದಿವಿ? ಎಲ್ಲಿ ಈ ಕಡೆ ಬಂದೇವಿ ನಾವು. 65 ಬಂದೇವಿ. ಈಗ ಧ್ಯಾನ ಆಯ್ತು. 465ನೇ ಅಂಕದಲ್ಲಿ उत्थान संस्कारन का तिरस्कार और निरोध संस्कार की प्रकटता हुआ. उत्थान संस्काರದ ತಿರಸ್ಕಾರ, ನಿರೋಧ ಸಂಸ್ಕಾರದ ಪ್ರಕಟತಾ ಅಂದ್ರೆ ಏನಂದ್ರ, ಉತ್ಥಾನ ಸಂಸ್ಕಾರ ಅಂದ್ರ ಧ್ಯಾನಕ್ಕೇನು ಕುಂತೇವಲ್ಲ, ಧ್ಯಾನಕ್ಕೆ ಕುಂತಾಗ ಹೊರಗಿಂದ ಮರ್ತಿರ್ತಾನವ, ಹೌದಲ್ಲ? ಆದ್ರೆ ಉತ್ಥಾನ ಅಂದ್ರ ಮನಸ್ಸು ಹೊರಗೆ ಬರೋದು. ಅದಕ್ಕೆ ಉತ್ಥಾನ ಬರ್ತೈತೆ ಇಲ್ಲ? ಬರ್ತೈತೆ. ಅದು ಬರೋದಕ್ಕೆ ಉತ್ಥಾನ ಅಂತಾರ. ಹೀಗೆ ಉತ್ಥಾನ ಸಂಸ್ಕಾರನಕ ತಿರಸ್ಕಾರ, ತಿರಸ್ಕಾರ ಅದನ್ನು ಬರಗುಡಬಾರ್ದು. ಹೊರಗೆ ಮನಸ್ಸು ಬರ್ತದ, ಆದ್ರೆ ಮತ್ತೆ ಅದನ್ನ ಒಳಗೆ ಕಳಿಸ್ಬೇಕು. ಈ ರೀತಿ ನಿರೋಧ ಸಂಸ್ಕಾರಕ್ಕೆ ಪ್ರಕಟತ. ನಿರೋಧ ಅಂದ್ರೆ ಅದನ್ನು ಹೊರಗೆ ಬಿಡೋದಿಲ್ಲ, ಒಳಗ ತಡೆಗಟ್ಟೋದು ಮನಸ್ಸನ್ನು. ಅಂತಃಕರಣಕ ಏಕಾಗ್ರತಾರೂಪ ಪರಿಣಾಮ ಸಮಾಧಿ ಕೈಯೇ. ಆ ಅಂತಃಕರಣದ ಪರಿಣಾಮ ಆವಾಗ ಧಾರಾಕಾರವಾಗಿ ನಡೀತು ಒಳಗೆ ಅಂದ್ರೆ ಆವಾಗ ಅದಕ್ಕೆ ಸಮಾಧಿ ಅನ್ನುತ್ತಾರೆ. ಹೇಗೆ? सो समाधि 2 प्रकार की है. आ समाधि 2 ಪ್ರಕಾರವಾಗಿದೆ. एक सविकल्प समाधि, दूसरी निर्विकल्प समाधि. ಒಂದು ಸವಿಕಲ್ಪ ಸಮಾಧಿ ಅಂತಲೂ ಇನ್ನೊಂದು ನಿರ್ವಿಕಲ್ಪ ಸಮಾಧಿ ಅಂತ 2 ಪ್ರಕಾರದ ಸಮಾಧಿ ಅದು. ज्ञाताज्ञान ज्ञेय रूप त्रिपुटी भान सहित अद्वितीय ब्रह्म विषय अंतःकरण की वृत्ति का स्थिति सविकल्प समाधि है. ಅಂದ್ರೇನು? ಏನು ಸವಿಕಲ್ಪ ಸಮಾಧಿ ಅಂತ ಎದಕ್ಕೆ ಅನ್ಬೇಕು? ಸಮಾಧಿ ಸವಿಕಲ್ಪ ನಿರ್ವಿಕಲ್ಪ ಅಂತ 2 ಪ್ರಕಾರ ಹೇಳ್ಯಾರ. ಸವಿಕಲ್ಪ ಸಮಾಧಿ ಅಂದ್ರೇನು, ನಿರ್ವಿಕಲ್ಪ ಸಮಾಧಿ ಅಂದ್ರೇನು, ಅದ್ರದ್ದೇನ್ರ ಗೊತ್ತಾತೇನ ಅಂತ ಅದನ್ನು ಹೇಳ್ತಾರೆ ಇಲ್ಲಿ. ಅಂದ್ರೆ ತ್ರಿಪುಟಿ ಬಾಣ ಸಹಿತ ಅದ್ವಿತೀಯ ಬ್ರಹ್ಮದಲ್ಲಿ ಅಂತಃಕರಣದ ವೃತ್ತಿಯ ಸ್ಥಿತಿ ಸವಿಕಲ್ಪ ಸಮಾಧಿ ಅಂತ ಹೇಳಿದರು. ಹಿಂಗಂದ್ರೆ ಏನು? ಅಂದರೆ ಈಗ ಸಮಾಧಿ ಹಚ್ಕೊಂಡು ಕುಂತಾನ ಅಂತೇಳಿ, ಸಮಾಧಿ ಅಂದ್ರೆ ತಿಳಿದ ಧ್ಯಾನ ಅಂದ್ರೆ ತಿಳಿತೈತಿಲ್ಲ. ಧ್ಯಾನ ಮಾಡು, ಧ್ಯಾನನ ಸಮಾಧಿ ಆಕತಿ. ಅಂದ್ರ ಅದು ಒಳಗ ಮನಸ್ಸು ಅಂತರ್ಮುಖ ಮಾಡಿ ಅಲ್ಲಿ ಧ್ಯಾನ ಅಥವಾ ಸಮಾಧಿ ಹಚ್ಚಿರ್ತಾರೆ.
ಹಚ್ಕೊಂಡು ಕೂತಾಗ ಅವ ತಾನು ಮೈ ಮರ್ತಿರ್ತಾನ. ಅದು ಮರಿತೈತೆ. ಇದು ನಾ ಕೂತದ್ದು ಮರಿತೈತೆ. ಮರೆಯೋದಂದ್ರ ನಾನು ಕೂತೇನೋ ನಿತ್ಯನೋ ಗೊತ್ತಿಲ್ಲ, ಯಾಕಡೆ ಮುಖ ಮಾಡಿ ಕೂತೇನಿ ಅದು ಗೊತ್ತಿಲ್ಲ. ಆದ್ರೆ ನಾನು ಈಗ ಸದ್ಯ ಸಮಾಧಿ ಮಾಡಲಿಕ್ಕೆ ಹಚ್ಚಿದ್ದೇನೆ, ಸಮಾಧಿ ಹಚ್ಚಿದ್ದೇನೆ ಅಂತ ಗೊತ್ತಾಕೈತ. ನಾನೀಗ ಸದ್ಯ ಏನ್ ಮಾಡಕತ್ತೀನಿ, ಸಮಾಧಿ ಮಾಡ್ಲಿಕ್ಕೆ ಹತ್ತೀನಿ ಅನ್ನೋದು ಗೊತ್ತಿರ್ತೈತಿ. ಈ ರೀತಿ ಅವಾಗ ತನಗ ಗೊತ್ತಾದ್ರ ತ್ರಿಪುಟಿ ಭಾನ ಐತಿ ಅಂತ ಅರ್ಥ. ಆ ಯಾವುದೇ ಜ್ಞಾನ ಆಗ್ಬೇಕಾದ್ರೆ ತ್ರಿಪುಟಿಯಿಂದ ಜ್ಞಾನ ಆಕತಿ. ಆದ್ದರಿಂದ ಆ ತ್ರಿಪುಟಿ ಭಾನ ಸಹಿತಿದ್ರ ಅರ್ಥ ಅವ್ ನಾನು ಈಗ ಸಮಾಧಿ ಹಚ್ಕೊಂಡು ಕೂತೇನೆ ಅಂತೇಳಿ ಒಳಗೆ. ಅಂದ್ರ ಈಗ ನಿದ್ದೆ ಮಾಡ್ತಾನಿಲ್ಲ, ಮಲ್ಕೊಂಡಾನ. ನಿದ್ದೆ ಇನ್ನ ಹತ್ತಿಲ್ಲ, ಆದ್ರೆ ಮೈ ಮರ್ತಾನ. ಗೊತ್ತಾತಿಲ್ಲ ನಿಮಗ? ಮೈ ಮರ್ತಿರ್ತಾನವ, ಆದ್ರ ಇನ್ನ ಪೂರ ನಿದ್ದೆಯೊಳಗೆ ಹೋಗಿಲ್ಲ. ಯಾರ ಬಂದ್ರ ಕಾಲ್ ಸಪ್ಪಳು ಅಥವಾ ಏನಾರ ಮಾತಾಡಿ ಸ್ವಲ್ಪ ಅದು ಕೇಳ್ತೈತಿ, ಆದ್ರೆ ತನ್ನ ಶರೀರದ ಪ್ರತೀತಿ ಇರಂಗಿಲ್ಲ ಅವಂಗ. ಈ ಸ್ಥಿತಿ ಅದು. ಹಾ, ಹಿಂಗ ಅವಂಗ ಒಳಗ ಇನ್ನೂ ಗೊತ್ತಾಕಿತ್ತಂದ್ರ ತ್ರಿಪುಟಿ ಐತಿ ಅಂತ. ಈಗ ಅದಕ್ಕೆ ಸವಿಕಲ್ಪತಾರ. ಅದಕ್ಕೆ ಸವಿಕಲ್ಪ समाधि 2 प्रकार की है. ಆ ಸವಿಕಲ್ಪ ಸಮಾಧಿ ಕೂಡ 2 ಪ್ರಕಾರದ. ಏಕ್ ತೋ ಶಬ್ದಾನುವಿದ್ಧ है, दूसरी ಶಬ್ದಾನನುವಿದ್ಧ है. ಒಂದು ಶಬ್ದಾನುವಿದ್ಧ, ಇನ್ನೊಂದು ಶಬ್ದಾನನುವಿದ್ಧ. अहम ब्रह्मास्मि इस शब्द करके अनुविद्ध कहिए सहित होवे, सो ಶಬ್ದಾನುವಿದ್ಧ ಕಹಿಯೇ. ಶಬ್ದಾನುವಿದ್ಧ ಸವಿಕಲ್ಪ ಸಮಾಧಿ ಅಂತ ಎದಕ್ಕಂತಾರು ಅಂತಂದ್ರ, ಅಹಂ ಬ್ರಹ್ಮಾಸ್ಮಿ ಅಂತ ಇದು ಶಬ್ದದ. ಇದು ಶುಕ್ಲ ಯಜುರ್ ಬೃಹದಾರಣ್ಯಕ ಉಪನಿಷತ್ತಿನ ಮಹಾವಾಕ್ಯ ಅದು. ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ, ನಾನೇ ಬ್ರಹ್ಮನಿದ್ದೇನೆ ಅಂತ ಈ ರೀತಿ ಆ ಶಬ್ದದ ಮೂಲಕವಾಗಿ ಅವನಿಗೆ ಹಿಂಗ ಅಹಂ ಬ್ರಹ್ಮಾಸ್ಮಿ ಅಂತ ಹೀಗೆ ಇತ್ತು ಇದು. ಅಂದರೆ ಅದಕ್ಕೆ ಶಬ್ದಾನುವಿದ್ದನಬೇಕು. ಶಬ್ದರಹಿತಕ್ಕೋ ಶಬ್ದಾನನುವಿದ್. ಏನ ಅಹಂ ಬ್ರಹ್ಮಾಸ್ಮಿ ಅನ್ನುವ ಶಬ್ದ ಅದನ್ನು ಇಲ್ಲ. ಹಾ, ಅಹಂ ಬ್ರಹ್ಮಾಸ್ಮಿ ಅಂತ ಅದನ್ನ ಅನ್ಕೋತ ಕುಂತಿರ್ತಾನ. ಹಂಗ ಅದನ್ನ ಬಿಡ್ತಾನ. ಬಿಟ್ಟು ಅಲ್ಲಿ ಪೂರ ಮರ್ತು ಹೋಗ್ಬಿಡ್ತಾನ. ಅದಕ್ಕ ಶಬ್ದಾನನುವಿದ್ದ ಅಂತಾರೆ. त्रिपुटी भान रहित अखंड ब्रह्माकार अंतःकरण की स्थिति निर्विकल्प समाधि अंತಾರೆ. ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಮೊದಲು ಸುರುಗೇನು ಹಚ್ಚಿದ್ದ ಅಂತಿದ್ದ, ಅದನ್ನು ಬಿಡ್ತಾನೆ. ಮೊದಲು ಶರೀರನ ಬಿಡ್ತಾನ, ಮರಿತಾನ. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಅನ್ನೋದರ ಇರ್ತೈತಿ, ಅದನ್ನು ಮರಿತಾನ, ಅದನ್ನು ಬಿಡ್ತಾನ. ಅದನ್ನು ಬಿಟ್ಟಾಗ ಏನಾಕೈತಿ ಅಂತಂದ್ರ ತ್ರಿಪುಟಿ ಭಾನ ರಹಿತ. ಆವಾಗ ಅವಂಗ ಅರು ಇತ್ತರ, ನಾ ಈಗ ಸಮಾಧಿ ಹಚ್ಕೊಂಡು ಕೂತೇನಂತೇಳಿ ಅದನ್ನು ಮರಿತಾನ. ಅದನ್ನು ಮರ್ತ ಅಂತಂದ್ರ ಅಖಂಡ ಬ್ರಹ್ಮಾಕಾರ ಅಂತಃಕರಣಕಿ ಸ್ಥಿತಿ, ಆವಾಗ ನಿರ್ವಿಕಲ್ಪ ಸಮಾಧಿ ಅಂತ. इस रीति से सविकल्प और निर्विकल्प 2 भेद समाधि के कहे. जिनमें सविकल्प समाधि साधन है. सविकल्प समाधि ಏನೈತಿಲ್ಲ, ಅದನ್ನ ಧ್ಯಾನ ಸಮಾಧಿ ಹಚ್ಕೊಂಡು ಕುಂತೇನಂತ ಗೊತ್ತಿದ್ದದ್ದು, ಅದು ಸವಿಕಲ್ಪ ಸಮಾಧಿ, ಅದು ಸಾಧನ ಐತಿ. ನಿರ್ವಿಕಲ್ಪ ಸಮಾಧಿ
ಫಲ ಆಯ್ತು. ಹಾ, ಅದನ್ನು ಮರ್ತು ಎಲ್ಲ ಮರ್ತಾ ಬಿಡ್ತಾನೆ. ಸಮಾಧಿ ಹಚ್ಚೇನ ಅನ್ನೋದು ಮರ್ತಾನೆ. ಈಗ ಸಮಾಧಿ ಮಾಡ್ಲಕ್ ಹಚ್ಚೇನ ಅನ್ನೋದು ಗೊತ್ತಿಲ್ಲ ಅವಾಗ. ಹೀಗೆ ಮುಂದೆ ಉತ್ಥಾನಕ್ಕೆ ಹೊರಗೆ ಬಂದಾಗ ಗೊತ್ತು, ಇಟೋತನ ನಾ ಸಮಾಧಿ ಹಚ್ಚಿದ್ದ. ಹೆಂಗ ಎಚ್ಚರಿಕೆ ಆದಾಗ ಇಟೋತನ ನಾನು ನಿದ್ದೆ ಮಾಡ್ತಿದ್ನಿ ಅಂತೇಳಿ ಗೊತ್ತಾಕತ್ತಲ್ಲ. ಹಂಗ ಆದರೂ ನಿದ್ದೆಗೆ ಇದಕ್ಕೆ ವಿಲಕ್ಷಣತಾ ಆಯ್ತು. ಹಾ, ಅದು ಮುಂದೆ ಇವರು ಹೇಳ್ಬೋದು. ಅಂದ್ರೆ ಅರ್ಥ ನೀವು ಸಮಾಧಿ ಹಚ್ಕೊಂಡು ಮನ್ಕೊಂಡು ಮಾಡ್ತಾನ, ಕೂತು ಮಾಡ್ತಾನ, ಕುಂತು ಮಾಡ್ತಾನ, ಹೌದಿಲ್ಲ? ಅದು ಹಿಂಗಿಲ್ಲ, ಹಿಂಗೆ ಕುಂದ್ರ ಅಂದತಿ. ಯದಿ ಸ್ಟೇಟ್ ಇರ್ಬೇಕಲ್ಲ. ಆ ಅದು ಜರ ಅವ ಸಮಾಧಿ ಹತ್ತು ಸಂಭವದಾಗ ಒಮ್ಮೊಮ್ಮೆ ನಿದ್ದೆನೂ ಬರ್ತದ. ಅದು ನಿದ್ದೆ ಬತ್ತಂದ್ರ ಹಿಂಗಿದ್ದದ್ದು ಹಿಂಗಾಕತಿ, ಹಿಂಗಿದ್ದದ್ದು ಮತ್ತೆ ಹಿಂಗಾಕತಿ, ಹೌದಿಲ್ಲ? ಅದು ಸಮಾಧಿ ಅಲ್ಲ, ಅದು ನಿದ್ದೆ ಅದ ಅವಾಗ. ಆದ್ದರಿಂದ सविकल्प समाधि साधन, निर्विकल्प समाधि फल है। साधन रूप जो सविकल्प समाधि है ताके विषय यद्यपि त्रिपुटी रूप ದ್ವೈತ ಪ್ರತೀತ ಹೋವೆ. ಒಂದು ವೇಳೆ ಅಲ್ಲಿ ನಾನು ಈಗ ಸಮಾಧಿ ಹಚ್ಕೊಂಡು ಕುಂತೇನೆ ಅನ್ನೋದು ಅವಾಗ ತ್ರಿಪುಟಿ ಭಾನ ಇರ್ತೈತಿ, ಗೊತ್ತಾಕತಿ. ತಥಾಪಿ ಸ್ವದ್ವೈತ इस रीति से ब्रह्म रूप करके प्रतीत होवे. ಅಂದ್ರ ಬ್ರಹ್ಮಾಕಾರ ವೃತ್ತಿ ಇರ್ತದೆ. ಹಾ, ಅವಾಗ ಬ್ರಹ್ಮಾಕಾರ ವೃತ್ತಿ ಇರ್ತದೆ. ಅದಕ್ಕೆ ಬ್ರಹ್ಮರೂಪ ಕರ್ಕೆ ಪ್ರತೀತ ಹೋವೆ ಅಂದ್ರೆ ಬ್ರಹ್ಮಾಕಾರ ವೃತ್ತಿ ಇರ್ತದೆ. जैसे वृत्ति का विकारन को वृत्तिकार रूप जाने, जैसे मृत्तिका विकारन को मृत्तिका रूप जाने. ಅಂದ್ರೆ ಒಂದು ಗಡಿಗೆ ಐತಿ, ಗಡಿಗೆ ಅದರದು ಮಣ್ಣಿಂದ, ಹೌದಿಲ್ಲ? ಮಣ್ಣ ಗಡಿಗೆಗೈತಿ, ಹೌದಲ್ಲ? ಮಣ್ಣ ಗಡಿಗೆಗೈತಿ. ಆ ರೀತಿ ಮೃತ್ತಿಕ ಅಂದ್ರೆ ಮಣ್ಣನ ವಿಕಾರ ಹೊಂದಿ ಐತಿ. ಈ ರೀತಿ ವಿವೇಕಿಗೂ ಮೃತ್ತಿಕಾಕ್ಕೆ ವಿಕಾರ ಘಟಾದಿಕ ಪ್ರತೀತಿ ಬಿ ಹೋವೆ. ಆ ರೀತಿ ವಿವೇಕಿಗೆ ಅಲ್ಲಿ ಮೃತ್ತಿಕಾಕ್ಕೆ ವಿಕಾರ ಮಣ್ಣ ಹೋಗಿ ಗಡಿಗೆ ಆಗ್ಯದ ಅಂತ ವಿವೇಕಿಗೆ ಗೊತ್ತಾಕತ್, ಹೌದಿಲ್ಲ? जानते हैं विवेकी को मृतिका के विकार घटादि प्रतीत होवे हैं, परंतु मृतिका रूप ही प्रतीत होवे. ಆದ್ರೆ ಅದು ವಿಚಾರ ಮಾಡಿದರೆ ಏನು? ಮಣ್ಣ. ಯಾಕಾದ್ರೆ ಮಣ್ಣನ್ನು ಬಿಟ್ಟು ಮತ್ತೊಂದು ಏನೂ ಇಲ್ಲ ಅಲ್ಲಿ, ಹೌದಿಲ್ಲ? तैसे सविकल्प समाधि में त्रिपुटी द्वैत ಬ್ರಹ್ಮ ರೂಪಿ ಪ್ರತೀತ ಹೋವೆ. ಅಲ್ಲಿಯೂ ತ್ರಿಪುಟಿ ಐತಿ ಅಂದ್ರೂ ಕೂಡ ಅಲ್ಲಿನೂ ಏನೈತಿ, ಹೆಂಗ ಅದು ಗಡಿಗೆ ಕಂಡ್ರು ಅದು ಏನದ, ಮಣ್ಣದ ಅಂತೇಳಿ. ಅಲ್ಲಿ ತ್ರಿಪುಟಿಯಲ್ಲಿಯೂ ಕೂಡ ಅದು ಎಲ್ಲ ಬರೇ ಬ್ರಹ್ಮ ಸ್ವರೂಪ ಅಂತ ಹಿಂಗಿರ್ತದೆ. ಅಲ್ಲ, ಈಗ ಸವಿಕಲ್ಪ ಸಮಾಧಿಯಲ್ಲಿ ನಡೆದದ. ಈಗ ತ್ರಿಪುಟಿ ಐತಂದ್ರ ಸವಿಕಲ್ಪ ಇರ್ತದ ಅಂತ ನಾ ತಿಳ್ಕೊಬೇಕ. ತ್ರಿಪುಟಿ ಜ್ಞಾತೃ ಜ್ಞಾನ ಜ್ಞೇಯ ಹಿಂಗ ಇವು ಅದೇ ಜ್ಞಾತೃ ಅಂದ್ರೆ ತಿಳಿಯವ, ಏನನ್ನು ತಿಳಿತಾನ ಅದು ಜ್ಞಾನ. ತಿಳಿಸಿಕೊಳ್ಳುವ ವಸ್ತು ಜ್ಞೇಯ. ಜ್ಞಾತೃ ಜ್ಞಾನ ಜ್ಞೇಯ. ಜ್ಞಾತೃ ಅಂದ್ರೆ ತಿಳಿಯವ,
ಆ ತಿಳಿ ಅದು ಜ್ಞೇಯ ಅಂದ್ರೆ ತಿಳಿಸಿಕೊಳ್ಳೋ ವಸ್ತು. ಆ ವಸ್ತುವಿನ ಜ್ಞಾನ ಕತಿಲ್ಲ, ಅದು ಜ್ಞಾನ, ಜ್ಞಾತೃ ಜ್ಞಾನ ಜ್ಞೇಯ, ಹಿಂಗ್ ಇದಕ್ಕೆ ತ್ರಿಪುಟಿ ಅಂತಾರ. ಏ ಆ ಮತ್ತೆ 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 ಭೇದ ಇಲ್ಲನ ಇದು? ಅಲ್ಲ, ಅದು ಜ್ಞಾತೃ ಜ್ಞಾನ ಜ್ಞೇಯ ಅಂದ್ರೆ ಭೇದ ಐತೆ ಇಲ್ಲ ಇಲ್ಲಿ? ಏನಿಂದ್ರು ನೀನು जानते विवेकी को मृतिका के विग्रह घटादि प्रतीत भी होवे, परंतु मृतिका रूपी प्रतीत होवे। तैसे सविकल्प समाधि में त्रिपुटी द्वैत ಬ್ರಹ್ಮ ರೂಪಿ ಪ್ರತೀತ ಹೋವೆ. ಒಂದು ಉದಾಹರಣೆ ಕೊಟ್ರ ಅಲ್ಲಿ ಮ್ಯಾಲಿಂದ ನೀವು ತಿಳಿದಿಲ್ಲ. ಅದು ಒಂದು ಮಣ್ಣಿನ ಗಡಿಗೆ ಐತಿ ಎತ್ತ ಹೇಳ್ಯಾರ ಮ್ಯಾಲೆ, ಮಣ್ಣಿನ ಗಡಿಗೆ ಐತಿ. ಹಾ, ಈ ಗಡಿಗೆ ಏನು? ಮಣ್ಣಿಂದು ಗಡಿಗೆ, ಹೌದಾ? ಮುಂದೆ ಅದನ್ನು ವಿಚಾರ ಮಾಡಿದ್ರ ಗಡಿಗೆ ಅಂದ್ರೆ ಏನ? ಮಣ್ಣ. ಆ ದೃಷ್ಟಾಂತದಂತೆ ಇಲ್ಲಿ ತ್ರಿಪುಟಿ ಏನ ಐತಲ್ಲ ದ್ವೈತ, ಅದು ಇದ್ರೂ ಕೂಡ ತ್ರಿಪುಟಿ ದ್ವೈತ ಬ್ರಹ್ಮರೂಪಿ ಪ್ರತೀತೋವೆ. ಅಲ್ಲಿ ಗಡಿಗೆ ಅಂದ್ರೂ ಅದು ಮಣ್ಣ, ತ್ರಿಪುಟಿ ಅಂದ್ರೂ ಅದು ಬ್ರಹ್ಮ. ಅದಕ್ಕೆ ದೃಷ್ಟಾಂತ ಸಿದ್ಧಾಂತ ಸಮನ್ವಯ ಐತೆ ಅಲ್ಲಿ, ತಿಳ್ತಾನೆ? ಹಾ, निर्विकल्प समाधि विषय भी सविकल्प समाधि की न्याय त्रिपुटी द्वैत विद्यमान भी होवे. ಆ ನಿರ್ವಿಕಲ್ಪ ಸಮಾಧಿಯಲ್ಲಿಯೂ ಕೂಡ ಸವಿಕಲ್ಪ ಸಮಾಧಿಯಂತೆ ಆ ತ್ರಿಪುಟಿ ದ್ವೈತ ವಿದ್ಯಮಾನ ಬಿ ಹೋವೆ ಅಂದ್ರೆ ಇರ್ತದ. ಏನು ಏನ್ ಕೇಳೋದಿದ್ರೆ ಕೇಳ. ನಿರ್ವಿಕಲ್ಪ ಸಮಾಧಿ ಹಾ, ನಿರ್ವಿಕಲ್ಪ ಸಮಾಧಿ ಹಾ, ಸ್ವರೂಪದ ಜ್ಞಾನ ಆಗಿರ್ತದೆ. ಆಗಿರ್ತದಲ್ಲ, ಅದೇ ನಡೆದದ ಈಗ. ಇಲ್ಲಿ ತ್ರಿಪುಟಿ ದ್ವೈತ ಬ್ರಹ್ಮರೂಪಿ ಪ್ರತೀತೋವೆ. ಆ ತ್ರಿಪುಟಿನೂ ಕೂಡ ಅದಕ್ಕೆ ಬ್ರಹ್ಮಾಕಾರವಾಗಿನ ಅವಂಗ ಜ್ಞಾನ ಆಗಿರ್ತದ. ಹಾ, ನಿರ್ವಿಕಲ್ಪ ಸಮಾಧಿ ಏನದ ಮತ್ ಜ್ಞಾನ ಆಗಿರ್ತದ ಅಂತ. ಹಾ, ಇನ್ನೊಂದು ಏನ ನಿರ್ವಿಕಲ್ಪ ಸಮಾಧಿಯಲ್ಲಿ ಹೇಳ್ತಾರ, ಸವಿಕಲ್ಪ ಸಮಾಧಿಯಲ್ಲಿ ಏನು ತ್ರಿಪುಟಿ ಇತ್ತಲ್ಲ, ಆ ತ್ರಿಪುಟಿ ದ್ವೈತ ವಿದ್ಯಮಾನ ಬಿ ಹೋವೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂಡ ತ್ರಿಪುಟಿ ವಿದ್ಯಮಾನ ಅಂದ್ರೆ ಇರ್ತದ. ತೋಬಿ ಅದು ಇದ್ರು ಕೂಡ ತ್ರಿಪುಟಿ ದ್ವೈತಕ್ಕೆ ಪ್ರತೀತಿ ಹೋವೆ. ಅಲ್ಲಿ ಅದು ಇದ್ರು ಕೂಡ ಇಲ್ಲದಂಗನ, ಯಾಕಂದ್ರೆ ಅದರ ಪ್ರತೀತಿ ಇಲ್ಲ, ಅದರ ಜ್ಞಾನ ಇಲ್ಲ. ಹೇಗೆ जैसे जल में लवण को गेरे तहाँ लवण विद्यमान होवे, परंतु नेत्र से लवण की सर्वथा प्रतीति ಹೋವೇನೆ. ಅದಕ್ಕೆ ದೃಷ್ಟಾಂತ ಕೊಟ್ರು. ಇರ್ತದ, ಆದರೂ ಅದು ಕಾಣಂಗಿಲ್ಲ. ಅಂದ್ರೆ ಅದೇ ಹಂಗದು. ಅಂದ್ರೆ ಈಗ ಒಂದು ಉಪ್ಪಿನ ಹರಳದು, ಉಪ್ಪಿನ ಹರಳು ಅದನ್ನ ನೀರಾಗ ಹಾಕಿದ್ರೆ, ಗಿಲಾಸ್ನಾಗ ಹಾಕಿದೆ, ಹಾಕಿ ಒಂದು ತಾಸು 2 ತಾಸಿನ ಮೇಲೆ ನೋಡಿದ್ರೆ ಅದೇನಾಕದ? ಕರಿಗೆ ಹೋಗೋದು ನೀರಾಗ, ಹೌದಾ? ಮೊದಲ ಆ ಗ್ಲಾಸ್ನಾಗ ಹಾಕುವಾಗಲಿ ಹಾಕಿದ ಮೇಲೆ ಆದ್ರೆ ಗ್ಲಾಸ್ನೆಲ್ಲ ಹಾಳು ಕಾಣ್ತದೆ, ಹೌದಿಲ್ಲ? ಆದ್ರೆ ಮುಂದೆ ಒಂದು 2-3 ತಾಸಿನ ನಂತರ ಅದು ಕಾಣಂಗಿಲ್ಲ. ಕಾಣಂಗಿಲ್ಲ ಅಂದ್ರೆ ಇಲ್ಲ ಇಲ್ಲ ಅಂತೀಯ, ಐತಿ. ಅಂದ್ರೆ ಆ ನೀರಿನ ಒಂದಾಗ್ಬಿಟ್ಟೈತಿ, ಅದು ತಿಳಿತಾನೆ? ಹಂಗ ದ್ವೈತ ತ್ರಿಪುಟಿನೂ ಅದು ಉಪ್ಪು ಹೋಗಿ ನೀರ ಹೆಂಗ ಆಗಿಬಿಟ್ಟಿರ್ತದ, ಹಂಗ ತ್ರಿಪುಟಿನೂ ಬ್ರಹ್ಮನ ಆಗಿಬಿಟ್ಟಿರ್ತದೆ. ಆ ಅದಕ್ಕಾಗಿ ಅಲ್ಲಿ ಏನ್ ಹೇಳ್ತಾರ ಅವರು, द्वैत विद्यमान होवे भी तो भी त्रिपुटी की प्रतीति होवे नहीं, जैसे
जल में लवण गेरे थे लवण विद्यमान होवे परंतु नेत्र से लवण की सर्वथा ಪ್ರತೀತಿ ಹೋವೇನೆ ಅದು ಉಪ್ಪು ನೀರಿನಲ್ಲಿ ಇದೆ ಇದ್ರೂ ಕಣ್ಣಿಗೆ ಕಾಣಂಗಿಲ್ಲ ಅದು ನೀರಿನ ಆಕಾರ ಆಗಿದೆ ಆ ಉಪ್ಪು ಹೋಗಿ ಅದರಂತೆನ ಅಲ್ಲಿ ತ್ರಿಪುಟಿನೂ ಏನಾಗಿರ್ತದ ಅದು ಬ್ರಹ್ಮಾಕಾರ ಆಗಿಬಿಟ್ಟಿರ್ತದೆ ಹೆಂಗ್ ಕಟ್ಟಿಗೆ ಇರ್ತದ ಕಟ್ಟಿಗೆ ಹೋಗಿ ಬೆಂಕಿ ಒಡನೆ ಸಂಬಂಧ ಆದಾಗ ಆ ಕಟ್ಟಿಗೆ ಏನಾಕತ್ತೆ ಕೆಂಪಾಗಿ ಕರಿ ಜಾಲಿ ಕಟ್ಟಿಗೆ ಕೆಂಪಾಗಿ ಬೆಂಕಿ ಆಕಾರ ಆಗಿ ತಾಳು ನಿಂದಿರ್ತದೆ ಹೌದಿಲ್ಲ ಆ ರೀತಿ इस रीति से सविकल्प समाधि सविकल्प निर्विकल्प सविकल्प निर्विकल्प समाधि का ये भेद सिद्ध हुआ ಅದು ಸವಿಕಲ್ಪ ಮತ್ತು ನಿರ್ವಿಕಲ್ಪ ಸಮಾಧಿಯ ವಿಲಕ್ಷಣತಾ ಭೇದ ಅಂದ್ರೇನು ಅದು ಬೇರೆ ಇದು ಬೇರೆ ಅನ್ನೋದನ್ನ ಅಲ್ಲಿ ಹೇಳ್ಯಾರು ಮತ್ತೆ ಇನ್ನು ಹೇಳ್ತಾರು सविकल्प समाधि में ब्रह्म रूप करके द्वैत की प्रतीति होवे सविकल्प समाधि ಇತ್ತಂದ್ರ ಸವಿಕಲ್ಪ ಸಮಾಧಿ ಇದ್ದಾಗ ಅಲ್ಲಿ ಆ ದ್ವೈತ ಇರ್ತದ समाधि में ब्रह्म रूप करके द्वैत की प्रतीति होवे ಅಲ್ಲಿ ಅದು ಬ್ರಹ್ಮ ರೂಪದಿಂದ ತ್ರಿಪುಟಿ ಇರ್ತದೆ ಕಟ್ಟಿಗೆ ಕಟ್ಟಿಗೆ ಐತಿ ಆದ್ರೆ ಬೆಂಕಿ ಆಕಾರ ಆಗೈತಿ ಹಿಂಗ ಆ ರೀತಿ ಅಂತ ನಿರ್ವಿಕಲ್ಪ समाधि में त्रिपुटी की द्वैत की अप्रतीति ನಿರ್ವಿಕಲ್ಪ ಸಮಾಧಿಯಲ್ಲಿ ಆ ತ್ರಿಪುಟಿ ಇರ್ತದ ಕರೆ ತೋರಂಗಿಲ್ಲ ಅರ್ಥಾತ್ ಉಪ್ಪಿನ ಹಳ್ಳಿನ ಗತೆ ಅದೆಲ್ಲ ಬ್ರಹ್ಮರೂಪ ಆಗಿಬಿಟ್ಟಿರ್ತದೆ ಹೇಗೆ ಅದು ಅಪ್ರತೀತಿ ಹೋವೆ ಸುಸುಪ್ತಿ से ನಿರ್ವಿಕಲ್ಪ समाधि का भेद है ಇಲ್ಲಿ ಅದು ಗೊತ್ತಾಗೋದಿಲ್ಲಲ್ಲ ಏನು ನಾ ಸಮಾಧಿ ಹಚ್ಕೊಂಡು ಕೂತೇನೆ ಅನ್ನೋದನ್ನು ಗೊತ್ತಾಗೋದಿಲ್ಲ ಕೂತೇನೆ ನಿತ್ತೇನೆ ಸಮಾಧಿ ಹಚ್ತೀನಿ ಯಾವುದೂ ಗೊತ್ತೇ ಇಲ್ಲ ಗೊತ್ತಿಲ್ಲ ಅಂದ್ರೆ ಹೆಂಗ ಅಂದ್ರೆ ನಿದ್ದೆ ಎತ್ತದಾಗ ಏನೂ ಗೊತ್ತಿರಂಗಿಲ್ಲ ಇರ್ತದನ ಯಾರು ಮಾತಾಡಿದ್ರು ಗೊತ್ತಿಲ್ಲ ಹಿಂಗೆ ಇರ್ತೈತಿ ಇಳಿತನ ಆ ರೀತಿ ಸಮಾಧಿ ಹಚ್ಚಿದಾಗ ಆವಾಗೂ ಗೊತ್ತೇ ಇರಂಗಿಲ್ಲ ಅಂದರೆ ಅಂತೇಳಿ ಸಿದ್ಧಾರೂಢ ತಲೆ ಮೇಲೆ ಬೆಂಕಿ ಇಟ್ರು ಕುಳ್ಳಿಗೆ ಬೆಂಕಿ ಹಾಕಿ ತಲೆ ಮೇಲೆ ಇಟ್ಟಿದ್ರು ದನಕಾಯಿ ಹುಡುಗರು ಗೊತ್ತೇ ಇಲ್ಲ ಹಂಗ ಕೂತಿದ್ರು ಅವ್ರು ಮತ್ತೊಬ್ಬ ನೋಡಿ ಪುಣ್ಯಾತ್ಮ ತೆಗೆದದ ಅದಕ್ಕೆ ಇಲ್ಲಿ ಭೇದ ಸುಸುಪ್ತಿ ನಿದ್ರೆಗೂ ಸಮಾಧಿಗೂ ಏನು ಭೇದ ಅದ ಅದನ್ನು ಹೇಳ್ತಾರೆ ಈಗ तैसे सुसुप्ति से निर्विकल्प का भेद है सुसुप्ति में अंतःकरण की ब्रह्माकार वृत्ति का अभाव होवे ಸುಸುಪ್ತಿಯಲ್ಲಿ ಅಂತಃಕರಣದ ಬ್ರಹ್ಮಾಕಾರ ವೃತ್ತಿ ಅಭಾವವೇ ಅಂದ್ರೆ ಇರಂಗಿಲ್ಲ ನಿದ್ದೆ ಹತ್ತಿದಾಗ ಅಂತಃಕರಣ ವೃತ್ತಿನ ಆಗಿರ್ತದೆ ಇದು ಆ ಅಂತಃಕರಣ ಆಗಲಿ ಅಂತಃಕರಣ ವೃತ್ತಿ ಆಗಲಿ ನಿದ್ದೆಯಲ್ಲಿ ಇರಂಗಿಲ್ಲ ಬ್ರಹ್ಮಾಕಾರ की वृत्ति का अभाव होवे ಅದು ಬ್ರಹ್ಮಾಕಾರನೂ ಆಗಿರಂಗಿಲ್ಲ ಆ ವೃತ್ತಿನೂ ಇರಂಗೇ ಇಲ್ಲ ಎಲ್ಲಿ ಅಜ್ಞಾನದಲ್ಲಿ ಲಯ ಆಗೈತಿ ಲಯ ಅಂದ್ರ ಲಯದ ಲಕ್ಷಣ ಏನಂತ ಲಯ ಲಯ ಆಗೈತೆ ಅಂತ ಹೇಳಿದ್ವಿ ಲಯ ಅಂದ್ರೆ ಏನು ಅದರ ಲಕ್ಷಣ ಏನು ಕಾರ್ಯಸ್ಯ ಕಾರಣೇ ಸಮವೇಶ ಲಯ ಕಾರ್ಯಸ್ಯ ಕಾರಣೇ ಸಮವೇಶ ಲಯ ಕಾರ್ಯವು ತನ್ನ ಕಾರಣದಲ್ಲಿ ಸಮಾವೇಶ ಅಂದ್ರೆ ಸಮಾನಾಗಿ ಒಂದಾಗಿರ್ತೈತಿ ಅದಕ್ಕೆ ಲಯ ಆತಾರೆ ಅಲ್ಲಿ ಉಪ್ಪು
ಉಪ್ಪು ನೀರಿನಲ್ಲಿ. ಯಾಕ ನೀರಿನಲ್ಲಿ ಆಯ್ತು? ಆ ಹಾ, ಅದು ನೀರಿನಿಂದ, ಎಲ್ಲಿ ನಿಮ್ಮ ಬಾವಿ ನೀರಿನಿಂದ, ಸಮುದ್ರದ ನೀರಿನಿಂದ ಹುಟ್ಟಿರ್ತೈತಿ. ನಾವು ನೋಡೇವೆ ಅಲ್ಲಿ. ಅಲ್ಲಿ ಸಮುದ್ರ ದಂಡಿಗೆ ಆ ಕಡೆ ಏನೈತಿ, ಅವು ಹೊಲಗಳು ಇರ್ತಾವ. ಸಮುದ್ರದ ಒತ್ತ ಅಂದ್ರೆ ನೀರು ಒಂದ್ ಕಡೆ ಹೆಂಗ ಇದು ಅಲ್ಲಿ ಬಂದಿರ್ತೈತಲ್ಲ, ಇಳುವಿನ ಕಡೆ. ಅಲ್ಲಿ ಬಂದಾಗ ಅದನ್ನ ನೀರು ಅಲ್ಲಿ ಕಟ್ತಾರ. ಅವರು ಕಟ್ಟಿ ಮಡಿ ಮಾಡ್ತಾರ. ಮಡಿ ಅಂದ್ರೆ ಈ ನಮ್ಮ ರೂಮ್ ಐತಲ್ಲ, ಇಟ್ಟು ದೊಡ್ಡ ಮಡಿ ಮಾಡ್ತಾರ. ಅದ್ರಾಗ ಅವು ನೀರು ಬಿಡ್ತಾರ. ಸಮುದ್ರದ ನೀರು ಬಿಡ್ತಾರ. ಇದ್ರ ತುಂಬಾ 1 ಫೂಟ್, ಒಂದು ಮೊಳ ನೀರು, 1.5 ಫೂಟ್ ಹತ್ರಿ ಅಷ್ಟು ನೀರು ಬಿಟ್ಟು ಬಿಡ್ತಾರ. ಅದ್ರಾಗ ಗೊಂಡಿ ಕಟ್ಟಿರ್ತಾರ ಸುತ್ತ. ಬಿಟ್ಟು ಆಮೇಲೆ ಒಂದು ಕಟ್ಗಿದ ಆ ಹಿಂಗ ಒಂದು ಸ್ವಲ್ಪ ಇಟ್ಟೇ ಇರ್ತೈತಿ. ಅದು ಭಾಳ ಸನ್ಕಿಗತೆ, ಭಾಳಷ್ಟು ದೊಡ್ಡ ಬಾಯಿ ಇರಂಗಿಲ್ಲ, ಸ್ವಲ್ಪ ಇರ್ತೈತಿ. ಅದನ್ನ ಹಿಂಗ ಬೂದನ ಬಡಗಿಗೆ ಅದಕ್ಕೆ ಕಾವು ಕಟ್ಟಿ ಆ ನೀರಿನ ಮೇಲೆ ಹಿಂಗ 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 ಇದು ಮಾಡ್ತಾರೆ. ಹಿಂಗ ಎಳೆದಾಡ್ತಾರ. ಅದನ್ನ ಅಂದ್ರೆ ಹಿಂಗ ಇದು ಮಾಡಿದಂಗ ಮಜ್ಜಿ ಇದು ಮಾಡ್ತಾರ ನೋಡು. ಏನು ಹುಳ ನುಚ್ಚು ಮಾಡಾಗ ಮಜ್ಜಿಗೆ ಮಾಡಗಾರ ಕಟ್ಟಿತಾರ. ಆ ಮಾತು ಬೇರೆ. ಹಂಗ ಮಾಡಿ ಅದನ್ನ ನೀರು ಜರ ಎಲ್ಲ ಹಿಂಗ ಇದು ಕಲ್ಬೇರಿಕೆ ಆದಂಗ ಹಂಗ ಮಾಡಿ ಬಿಡ್ತಾರ. ಮಾಡಿಬಿಟ್ಟು ಕೂಡಲೇ ಅವಾಗ ಒಂದ್ ಜರ ಬುರ್ಗಿನ ಗತೆ ಬರ್ತೈತಿ. ಅದು ಬುರ್ಗಿನ ಗತೆ ಬರ್ತದ. ಆಮೇಲೆ ಬಿಟ್ಟು ಬಿಡ್ತಾರ. ಬಿಟ್ಟ ಮ್ಯಾಲೆ ಅದು ಬುರ್ಗಿನ ಗತೆ ಮ್ಯಾಲೆ ಬಂದ ಹಾಲಿನ ಕೆನಿ ಹೆಂಗ ಹಾಲಿನ ಮ್ಯಾಲೆ ಬರ್ತೈತಿ. ಹಾಲಿನ ಮ್ಯಾಲೆ ಬಂದು ಗಟ್ಟಿ ಆಕೈತಿ. ಅದು ಹಂಗ ಬಿಟ್ರ ಹಂಗ ಅದು ಉಪ್ಪ ಬುರ್ಗಿನ ನಮನ ಆಯ್ತಲ್ಲ. ಅದು ಆ ಭೂಮಿ ಅಂಶ ಅದು ಕುಡ್ಕೊಂಡು ಅದು ಏನಾಗ್ಬಿಡ್ತು, ಕಠಿಣ ಆಯ್ತು. ಅದು ಗಟ್ಟಿ ಆಕೈತಿ. ಒಂದ್ ಜರ ಗಟ್ಟಿ ಆಯ್ತಂದ್ರ ಅದೇನು ಸಣ್ಣ ಇದು ಇರ್ತೈತಲ್ಲ, ಅದ ಕಟ್ಗಿದ ರಾಗೋಲ್ ಗತೆ ಅಥವಾ ಸನಕಿ ಗತೆ. ಹಂಗ ಅದನ್ನ ಹಿಡಿದು ಹಿಂಗ ನೀರಿನ ಮ್ಯಾಲಿಂದ ಕೆನಿ ಹೆಂಗ್ ತಗೋತಾರಲ್ಲ, ಹಂಗ ಆ ನೀರಿನ ಮ್ಯಾಲಿನ ಕೆನಿಗತೆನ ಅದು ಬಂದಿರ್ತೈತಿ ಉಪ್ಪಿಂದ. ಅದನ್ನ ಎಳೆದು ಇಲ್ಲಿ ಒಂಡಿ ಇರ್ತೈತಲ್ಲ, ಒಂಡಿ ಅಂದ್ರ ಬೋದ ಬಂದಾರಿ, ಅದಕ್ಕೆ ಒಟ್ಟು ಕಟ್ಟಿರ್ತಾರೆ ಎಲ್ಲೋ ನೀರಿಗೆ. ಅದ್ರ ಮ್ಯಾಲೆ ಹಾಕ್ತಾರ. ಅದನ್ನ ಮಣ್ಣಿಂದು ಒಡ್ಡು ಹಾಕಿರ್ತಾರೆ ಎಲ್ಲೋ, ಅದ್ರ ಮ್ಯಾಲೆ ಆ ಕೆನಿಗತಿ ಇದ್ದದ್ದನ್ನು ಎಳೆದು ಅದ್ರ ಮೇಲೆ ಹಾಕ್ತಾರ. ಹಿಂಗೆ ಒಟ್ಟು ಕಡೆ ಎಳೆದು ಹಾಕಿ ಅದ್ರ ತುಂಬ ಎಳೆದು ಹಾಕೋತ ಹೋಗ್ಬಿಡ್ತಾರೆ. ಅದು ಮುಂದ ಬಿಸಿಲಿಗೆ ಒಣಗಿ ಅದು ಉಪ್ಪಿನ ಹಾಳಾಗ್ಬೇಕು. ಅಲ್ಲೇ ಅದನ್ನ ಎಲ್ಲ ಗೊಳೆ ಮಾಡಿ ಅಂತೇಳಿ ಒಮ್ಮೊಮ್ಮೆ ಉಪ್ಪಿಗೆ ಕಪ್ಪು ಇರ್ತೈತಿ ನೋಡೋದು. ಉಪ್ಪಿನ ಹಾಳು ನೋಡಿದ್ರೆ ಅದು ಮಣ್ಣಿಂದ, ಅದು ಮಣ್ಣು ಅದನ್ನ ಇವ್ರು ಪಾಲಿಶ್ ಮಾಡಿ ಅದನ್ನ ಮತ್ತೆ ಪ್ಯಾಕೆಟ್ನಾಗಿಂದ ಬೇರೆ ಮಾಡ್ತಾರ. ಮತ್ ಬೇರೆ ಅಂದ್ರ ಈ ರೀತಿ ಉಪ್ಪು ಮಾಡ್ತಾರೆ. ಅದೇನಾಯ್ತು ಈಗ ಇರ್ಲಿ. ಇಲ್ಲಿ ನಾವು ಎಲ್ಲಿ ಬಂದಿದ್ದೀವಿ? ಭೇದ ಅಂದ್ರೆ ಸುಸುಪ್ತಿಗೂ ನಿರ್ವಿಕಲ್ಪ ಸಮಾಧಿಗೂ ಏನ್ ಭೇದ ಅದನ್ನ ಹೇಳ್ತಾರೆ. ಈಗ ಅಂದ್ರೆ 466ನೇ ಅಂಕದಲ್ಲಿದ್ದೇನೆ. सुसुप्ति से निर्विकल्प समाधि का ये भेद है। सुसुप्ति में अंतःकरण की ब्रह्माकार वृत्ति का अभाव होवे. सुसुप्ति अंदर निद्रे हತ್ತಿದ್ರೆ ಅಂತಃಕರಣ ವೃತ್ತಿ ಬ್ರಹ್ಮಾಕಾರ ವೃತ್ತಿ ಇರೋದಿಲ್ಲ, ಅಭಾವ ಆಕತೆ, ಇಲ್ಲ ಆಕತೆ. ಇಲ್ಲಾಂದ್ರೆ ಏನು, ಅದು ವೃತ್ತಿನೇ ಇರಂಗಿಲ್ಲ ಆಗಿದೆ. ಯಾಕೆ ಇರಂಗಿಲ್ಲ ಅಂದ್ರೆ ಅದ್ರ ಲಯ ಆಕತೆ. ಲಯ ಅಂದ್ರೆ ಹೇಳಿದಿಲ್ಲ, ಕಾರ್ಯ ಅದು ಅಜ್ಞಾನದ ಕಾರ್ಯ. ಅದು ಅಂತಃಕರಣ ವೃತ್ತಿ ಅಂತನ ಕಾರಣವಾದ ಅಜ್ಞಾನದಲ್ಲಿ ಲಯ. ಯಾಕ ಸುಸುಪ್ತಿಯಲ್ಲಿ ಅಜ್ಞಾನದ, ಆ ಸುಸುಪ್ತಿಯಲ್ಲಿ ಇರ್ತಕ್ಕಂಥ ಅಜ್ಞಾನದಲ್ಲಿ ಅಂತಃಕರಣದ ವೃತ್ತಿಯು ಅದು ಲಯ ಆಗಿಬಿಡ್ತದೆ. ಅಂತಃಕರಣವೇ ಲಯ ಆಗಿಬಿಡ್ತದೆ.
निर्विकल्प समाधि में ब्रह्माकार वृत्ति तो ಅಂತಃಕರಣ की ಹೋವೆ. ನಿರ್ವಿಕಲ್ಪ ಸಮಾಧಿ ಅಲ್ಲಿ ಏನಿರ್ತೈತಿ, ಅಲ್ಲಿ ಸುಸುಪ್ತಿಯಲ್ಲಿ ಲಯ ಆಗಿರ್ತದೆ. ಆದ್ರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಬ್ರಹ್ಮಾಕಾರ ವೃತ್ತಿ ತೋ ಅಂತಃಕರಣಕ್ಕೆ ಹೋವೆ. ಅಂತಃಕರಣ ವೃತ್ತಿಯಲ್ಲಿ ಲಯ ಆಗಿರಂಗಿಲ್ಲ, ಸಮಾಧಿಯಲ್ಲಿ ಅದು ಇರ್ತದ. ಬ್ರಹ್ಮಾಕಾರಕ್ಕೆ ಅಂತಃಕರಣ ಅದು ವೃತ್ತಿ ಹೋಗಿ ಹ್ಯಾಂಗ ಕಟಿಗೆ ಹೋಗಿ ಬೆಂಕಿ ಆಕಾರ ಆಗಿರ್ತದ, ಹಂಗ ಅಂತಃಕರಣ ವೃತ್ತಿ ಹೋಗಿ ಬ್ರಹ್ಮಾಕಾರ ಆಗಿರ್ತದ. ಆ ಬ್ರಹ್ಮಾಕಾರ ವೃತ್ತಿ ಅಂತಃಕರಣದು ಅಲ್ಲಿ ತಾಕ ಭಾನ್ ಅಂತಃಕರಣಕ್ಕೆ ಹೋವೆ, ತಾಕ ಭಾನ್ ಹೋವೇನೆ ಅಂದ್ರ ಅದು ಅಂತಃಕರಣ ವೃತ್ತಿ ಹೋಗಿ ಬ್ರಹ್ಮಾಕಾರ ಆಗ್ಯದದು. ಆದ್ರೆ ಅದರ ಭಾನ್ ಹೋವೇನೆ ಅಂದ್ರ ಅದು ಗೊತ್ತಾಗುವುದಿಲ್ಲ. ಅದು ಗೊತ್ತಾಗ್ತಿತ್ತಂದ್ರೆ ಸವಿಕಲ್ಪ ಅಂತ ಹೇಳ್ಬೇಕು. ಅದಕ್ಕೆ ಗೊತ್ತಾಗೋದು ಇಲ್ಲ ಅಂದ್ರೆ ನಿರ್ವಿಕಲ್ಪನೆ ಬೇಕಾನ. ಈಗ ನಿರ್ವಿಕಲ್ಪ ಸಮಾಧಿ ಹೇಳಕತ್ತಾರ ಅಲ್ಲಿ. ಆದ್ರಿಂದ ಅಲ್ಲಿ ತಾಕ ಭಾವ ಹೋವೇನೆ, ಅದು ಭಾವ ರೂಪದಿಂದ ಇರುವುದಿಲ್ಲ. इस रीति से सुसुप्ति में तो वृत्ति सहित ಅಂತಃಕರಣ ಅಭಾವ ಹೋವೆ. ಅಂದ್ರ ಸುಸುಪ್ತಿಯಲ್ಲಿ ಅಂತಃಕರಣ ವೃತ್ತಿ ಸಹಿತ ಅಂತಃಕರಣ, ಆ ಅಂತಃಕರಣದ ವೃತ್ತಿ ಅಂದ್ರೆ ವೃತ್ತಿ ಸಹಿತವಾಗಿ ಅಂತಃಕರಣವು ಅದೇನಾಗಿರ್ತದೆ, ಆ ತನ್ನ ಕಾರಣವಾದ ಅಜ್ಞಾನದಲ್ಲಿ ಲಯ ಆಗಿರ್ತೈತೆ ಅಂತ. अभाव होवे. निर्विकल्प समाधि में वृत्ति सहित ಅಂತಃಕರಣ ತೋ ಹೋವೆ, ಅದು ಸುಸುಪ್ತಿಯಲ್ಲಿ ಇರೋದಿಲ್ಲ, ಲಯ ಆಗಿರ್ತದೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ವೃತ್ತಿ ಸಹಿತ ಅಂತಃಕರಣ ಇರ್ತದಲ್ಲಿ. ಅದರ ಮೇಲೆ ಅಂತಃಕರಣದ ಮೇಲೆ 488ನೇ ಟಿಪ್ಪಣಿ ಅದ. 488ನೇ ಟಿಪ್ಪಣಿ, समाधि विषय जो अंतःकरण का अभाव होवे तो ಒಂದು ವೇಳೆ ಜೋ ಅಂದ್ರೆ ಒಂದು ವೇಳೆ ಅಂತಃಕರಣದ ಸಮಾಧಿ ಹಚ್ಚಿದಾಗ ಅಂತಃಕರಣದ ಅಭಾವ ಆದರೆ ಯೋಗಿ ಕಾ ದೇಹ ನಿದ್ರಾಲು ಕಿ ನ್ಯಾಯ ಗಿರ್ಯಾ ಚಾಯಿ. ಅಂದ್ರ ಅಂತಃಕರಣದ ಇದ್ದದ್ದು ಇಲ್ಲದ್ದು ಗೊತ್ತಾಗಬೇಕಂದ್ರ ಇದು ನಿರ್ವಿಕಲ್ಪ ಸಮಾಧಿ ಹಚ್ಚಿದಾಗ ಹಿಂಗ ನೇಟಾಗಿ ಅವನ ಶರೀರ ಇರ್ತದ. ಆದ್ರ ಅದು ಬ್ರಹ್ಮಾಕಾರ ವೃತ್ತಿ ಇತ್ತು ಅಂತಂದ್ರೆ ಹಿಂಗೆ ಇರ್ತದ. ವೃತ್ತಿ ಇತ್ತಂದ್ರ ಅದಕ್ಕೆ ನೀಟಾಗೇ ಇರ್ತದ. ಆ ವೃತ್ತಿ ಲಯ ಆಯ್ತಂದ್ರ ಆವಾಗ ಹಿಂಗಿದ್ದದ್ದು ಹಿಂಗಾಕತಿ, ಹಿಂಗಿದ್ದದ್ದು ಹಿಂಗಾಕತಿ. ಶರೀರ ನಿಂದ್ರಂಗಿಲ್ಲ. ಆ ಶರೀರ ತನ್ನ ಇದು ಕಳ್ಕೊತ ವೃತ್ತಿಯಿಂದ ಎಲ್ಲ ವ್ಯವಹಾರ ಪ್ರತಿಯೊಂದು ಎಲ್ಲ ನಡಿಬೇಕಾದ್ರ ಶರೀರದ ವ್ಯವಹಾರಗಳು ಅಂತಃಕರಣದ ವೃತ್ತಿ ಮೇಲಿಂದ ಇರ್ತೈತಿ. ಆದ್ದರಿಂದ ಇಲ್ಲಿ निर्विकल्प समाधि ब्रह्माकार वृत्ति तो अंतःकरण की होए, ताका भान होए. सुसुप्ति में तो वृत्ति सहित अंतःकरण का अभाव होए. ಅಲ್ಲಿ ಅದ್ರ ತೆಳಗೆ ಇಲ್ಲಿ 488ನೇ ಅಂಕಿಗೆ ಇದಕ್ಕೆ ಬಂದಿದ್ವಲ್ಲ ಟಿಪ್ಪಣಿಗೆ, ಅದೇ ನಿರ್ವಿಕಲ್ಪ ಸಮಾಧಿ ಮೇ ವೃತ್ತಿ ಸಹಿತ ಅಂತಃಕರಣ ಕಿ ತೋ ಹೋವೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ವೃತ್ತಿ ಸಹಿತ ಅಂತಃಕರಣ ಅಲ್ಲಿ ಇರ್ತದ. ತಾಕಿ ಪ್ರತೀತಿ ಹೋವೇನೆ ಅದು ಇರ್ತದ. ಕರೆ ಇದ್ರು ಹಂಗ ಉಪ್ಪು ನೀರಿನಲ್ಲಿ ಉಪ್ಪಿದ್ರು ಕಾಣಂಗಿಲ್ಲ, ಆ ರೀತಿ. निर्विकल्प समाधि विषय ಅಂತಃಕರಣ की जो ಬ್ರಹ್ಮಾಕಾರ ವೃತ್ತಿ ಹೋವೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣದ ಯಾವ ಬ್ರಹ್ಮಾಕಾರ ವೃತ್ತಿ ಇರುತ್ತದೆ, ತಾಕಾ ಹೇತು ಸವಿಕಲ್ಪ ಸಮಾಧಿ ಕಾ ಅಭ್ಯಾಸ. ಅಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣದ ಯಾವ ಬ್ರಹ್ಮಾಕಾರ ವೃತ್ತಿ ಆಕತ್ತೆ,
ಅದಕ್ಕೆ ಕಾರಣ ಸವಿಕಲ್ಪ ಸಮಾಧಿಯ ಅಭ್ಯಾಸವೇ ಅದಕ್ಕೆ ಕಾರಣ ಐತಿ. ಯಾಕಂದ್ರೆ ಸವಿಕಲ್ಪ ಸಮಾಧಿನ ಹೋಗಿ ನಿರ್ವಿಕಲ್ಪ ಆಕೈತೆ. ಯಾತೆ ಸಾಧನ ರೂಪ ಅಷ್ಟಾಂಗನಮೇ ಸವಿಕಲ್ಪ ಸಮಾಧಿ ಗಿನಿಯೇ. ಆದ್ದರಿಂದ 8 ಅಂಗಗಳನ್ನು ಹೇಳುವಲ್ಲಿ ಅಷ್ಟಾಂಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಅಲ್ಲಿ ಸವಿಕಲ್ಪ ಸಮಾಧಿ ಅಂತ ತಗೋಬೇಕು. ಈ ಸವಿಕಲ್ಪ ಸಮಾಧಿನೂ ಕೂಡ ಯಮನಿಯಮಾದಿಗಳಂತೆ ನಿರ್ವಿಕಲ್ಪ ಸಮಾಧಿಗೆ ಸಾಧನವಾಗಿದೆ. ಅದು ಸವಿಕಲ್ಪ ಸಮಾಧಿ. ಈಗ ಯಾಕಂದ್ರೆ ಅಭ್ಯಾಸದಿಂದ ಮುಂದೆ ಹೋಗಿ ನಿರ್ವಿಕಲ್ಪ ಆಕತಿ. ಅಂದ್ರ ನಿರ್ವಿಕಲ್ಪ ಸಮಾಧಿ ಆಗ್ಬೇಕಾದ್ರೆ ಇವೆಲ್ಲ ಬೇಕು ಅಂತ ಹಿಂಗ. ಯಾತೆ ಸಾಧನ ರೂಪ ಅಷ್ಟಾಂಗನವೇ ಸವಿಕಲ್ಪ ಸಮಾಧಿ ಗಿನಿಯೇ. ಆದ್ರಿಂದ ಅಲ್ಲಿ 8 ಅಂಗಗಳಲ್ಲಿ ಸವಿಕಲ್ಪ ಸಮಾಧಿನೂ ಅಲ್ಲಿ ಅಣಿಸ್ಕೊಂಡು ಬಂದಾರ. ನಿರ್ವಿಕಲ್ಪ ಸಮಾಧಿ ಫಲ, ನಿರ್ವಿಕಲ್ಪ ಸಮಾಧಿ ಫಲ ಅದ. ಏನ್ 467ನೇ अंक निर्विकल्प समाधि 2 प्रकार की है. आ निर्विकल्प समाधि 2 ಪ್ರಕಾರ, ಸವಿಕಲ್ಪ ನಿರ್ವಿಕಲ್ಪ ಅಂತ ಹೇಳಿ. ಇನ್ನು ನಿರ್ವಿಕಲ್ಪನೂ 2 ಪ್ರಕಾರ ಅದ. सो निर्विकल्प समाधि भी 2 प्रकार की होवे. एक अद्वैत भाव रूप, दूसरी अद्वैत स्थान रूप होवे. ಅದ್ವೈತ ಭಾವ ರೂಪ, ಅದ್ವೈತ ಸ್ಥಾನ ರೂಪ ಅಂತ ಈಗ 2 ಪ್ರಕಾರ. ಅದನ್ನು ಮತ್ತೆ ಸ್ಪಷ್ಟೀಕರಣ ಮಾಡ್ತಾರೆ. ಅದ್ವೈತ ಬ್ರಹ್ಮಾಕಾರ ಅಂತಃಕರಣಕಿ ಅಜ್ಞಾನ ವೃತ್ತಿ ಸಹಿತ ಹೋವೆ. ಅದ್ವೈತ ಬ್ರಹ್ಮಾಕಾರ ಅಂತಃಕರಣದ ಅಜ್ಞಾತ ವೃತ್ತಿ ಸಹಿತ ಹೋವೆ. ಸೋ ಅದ್ವೈತ ಭಾವನಾ ರೂಪ ನಿರ್ವಿಕಲ್ಪ ಸಮಾಧಿ. ಅಂದ್ರ ಅಲ್ಲಿ ನಿರ್ವಿಕಲ್ಪ ಸಮಾಧಿ ಇದ್ರೂ ಅಲ್ಲಿ ಅಜ್ಞಾತ ವೃತ್ತಿ ಇರುತ್ತದೆ ಅಂತ ಅಂದಂಗ. ಕಸರೈತಿ ಅಂತ ಹೇಳ್ತಾ ಅದ್ವೈತ ಬ್ರಹ್ಮಾಕಾರ ಅಂತಃಕರಣಕ್ಕೆ ಅಜ್ಞಾತ ವೃತ್ತಿ ಸಹಿತ ಇದ್ದರೆ ಅದಕ್ಕೆ ಅದ್ವೈತ ಭಾವನಾ ರೂಪ ನಿರ್ವಿಕಲ್ಪ ಸಮಾಧಿ ಅನ್ನುತ್ತಾರೆ. ಇನ್ನು ಯಾ ಸಮಾಧಿ ಮೇ ಅಭ್ಯಾಸದಿ ಹುವೇತೆ, ಅದೇ ಸಮಾಧಿಯನ್ನ ಮುಂದೆ ಅಭ್ಯಾಸ ಮಾಡ್ಕೋತ ಅಭ್ಯಾಸ ಅಂದ್ರೇನು? ಈ ಅಭ್ಯಾಸ ಅಲ್ಲ, ಆ ಸಮಾಧಿ ಹಚ್ಚೋ ಅಭ್ಯಾಸ. ಅದನ್ನೇ ಅಭ್ಯಾಸ ಬೆಳೆಸ್ಕೋತ ಹೋದ್ರೆ ಅದಕ್ಕೆ ಹೋಯತೆ ಬ್ರಹ್ಮಾಕಾರ ವೃತ್ತಿ ಬಿ ಶಾಂತ ಹೋ ಜಾವೆ. ಆವಾಗ ಬ್ರಹ್ಮಾಕಾರ ವೃತ್ತಿ ಏನಾಗಿತ್ತಲ್ಲ ಅದು ಶಾಂತ ಆಕತಿ, ಇಲ್ಲ ಆಕತಿ, ಹೋಗ್ಬಿಡ್ತದೆ. ಹೀಗದು. ಯಾತೆ ವೃತ್ತಿ ರಹಿತಕ್ಕೂ ಅದ್ವೈತಾವಸ್ಥಾನ ರೂಪ ನಿರ್ವಿಕಲ್ಪ ಸಮಾಧಿ. ಅಲ್ಲಿ ಮೊದಲನೇದು ವೃತ್ತಿ ಇರ್ತಾಯ್ತು, ತಿಳಿತಾ? ಆದ್ರೆ ಇಲ್ಲಿ ಬಂದು ಅದು ಆ ಅಹಂ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿನೂ ಕೂಡ ಹೋಗಿರ್ತದೆ. ಸಮಾಧಿಯು ಅದ್ವೈತ ಅವಸ್ಥಾನ ರೂಪ ನಿರ್ವಿಕಲ್ಪ ಸಮಾಧಿ ಅಂತಾರೆ ಅದಕ್ಕೆ. जैसे तप्त लोह के ऊपरी जल की बिंदु घेरे तप्त लोह में प्रवेश करें. ಅದಕ್ಕೆ ಉದಾಹರಣೆ ಕೊಡ್ತಾರ. ತಪ್ತ ಲೋಹ ಅಂದ್ರೆ ಕಾದ ಕಬ್ಬಿಣ. ಒಂದು ಕಬ್ಬಿಣದ ತುಂಡೈತಿ, ಅದನ್ನ ಕಂಬಾರ ಆ ಬೆಂಕಿಯಲ್ಲಿ ಹಾಕಿ ಕಾದ ಕೆಂಪು ಮಾಡ್ಯಾರ. ಅದನ್ನ ಅದರ ಮ್ಯಾಲೆ ನೀರಿನ ಹನಿ ಬಿಟ್ರ ಶರ್ರ ತಿಳ್ಕ ಶಬ್ದ ಮಾಡಿ ಹುಗಿ ಹೇಳ್ತೈತಿ, ಹೌದಿಲ್ಲ? ಆದ್ರ ಆ ಜಲಬಿಂದು ಗೆರೆ ತಪ್ತಲೋ ಹಮೆ ಪ್ರವೇಶ ಹೋಯ್. ಅದು ಎಲ್ಲಿ ಹೋಯ್ತು ನೀರ? ಆ ಕಾದ ಕಬ್ಬಿಣದಲ್ಲಿ ಹೋಯ್ತು ಅಂತ ಹೇಳ್ಕ ನಾವು ಅಂತೇವಿ, ಹೌದಲ್ಲ? ಆ ಪ್ರವೇಶ ಹೋವೆ. कैसे अद्वैत भावना रूप समाधि के दृढ़ अभ्यास थे
ಅದರಂತೆ ಅದ್ವೈತ ಭಾವನಾರೂಪ ಮತ್ತು ಅಭ್ಯಾಸದ ಸಮಾಧಿ ಅಭ್ಯಾಸ ಅದನ್ನು ಬೆಳೆಸಿ ದೃಢವಾಗಿ ಅಭ್ಯಾಸ ಆಯ್ತಂದ್ರೆ ಅತ್ಯಂತ ಪ್ರಕಾಶಮಾನ ಬ್ರಹ್ಮ ವಿಷಯ ವೃತ್ತಿ ಕಲಯವು. ಆವಾಗ ಅತ್ಯಂತ ಬ್ರಹ್ಮ ಆ ಸ್ವರೂಪ ಬ್ರಹ್ಮದ ಸ್ವರೂಪ ಸ್ಥಿತಿಯಲ್ಲಿ ಆ ಸ್ವರೂಪ ಜ್ಞಾನದಲ್ಲಿ ಅದೇನಾಕತಿ ಅಂತಂದ್ರೆ ವೃತ್ತಿ ಲಯ ಆಗ್ಬಿಡ್ತೈತೆ. ಆ ಪ್ರಕಾಶದಲ್ಲಿ ಲಯ ಆಗತ್ತೆ. ಹಿಂಗ ಸೋ ಅದ್ವೈತ ಅವಸ್ಥಾನ ರೂಪ ನಿರ್ವಿಕಲ್ಪ ಸಮಾಧಿ ಫಲ. ಇಲ್ಲಿ ಸೋ ಅಂದದ್ರ ಮೇಲೆ 489, ಅದ್ವೈತ ಅವಸ್ಥಾನ ಅಂದ್ರೆ 490, 2 ಟಿಪ್ಪಣಿ ಅದಾವ. ಈಗ ಸೋದ ಮೇಲೆ 489 ಯಾತೆ ಸೋ ಅದ್ವೈತ ಭಾವನಾ ರೂಪ ಸಮಾಧಿ. ಸೋ ಅಂದ್ರೆ ಅದು ಅಂದ್ರೆ ಯಾವುದು? ಅದ್ವೈತ ಭಾವನಾ ರೂಪ ಸಮಾಧಿ ಅಂತ. ಅದು ಅದ್ವೈತ ಭಾವನಾ ರೂಪ ಸಮಾಧಿ ಅದ್ವೈತ ಅವಸ್ಥಾನ ರೂಪ ನಿರ್ವಿಕಲ್ಪ ಸಮಾಧಿಗೆ ಅದು ಸಾಧನ ಐತಿ. ಭಾವನಾ ರೂಪ ಸಾಧನ ಐತಿ, ಅವಸ್ಥಾನ ರೂಪ ಫಲ ಐತಿ. ಹೇಳ್ತಾನೆ. ಅದಕ್ಕೆ ಈಗ ಅದ್ವೈತ ಅವಸ್ಥಾನ ರೂಪದ ಮೇಲೆ 490ನೇ ಟಿಪ್ಪಣಿ. 490ನೇ ಟಿಪ್ಪಣಿಯಲ್ಲಿ ಅದ್ವೈತ ಅವಸ್ಥಾನ ರೂಪ निर्विकल्प समाधि ज्ञान की सप्तम भूमिका रूप योग का परम अवधि है. ಅಂದ್ರೆ ಅದ್ವೈತ ಅವಸ್ಥಾನ ರೂಪ ನಿರ್ವಿಕಲ್ಪ ಸಮಾಧಿ ಅನ್ನೋದಲ್ಲ, ಅದುವೇ ಜ್ಞಾನದ ಸಪ್ತ ಭೂಮಿಕಾಗೆ ಯೋಗಕ ಪರಮ ಅವಧಿ. ಅಂದ್ರ ಆ ಸಮಾಧಿನೇ ಯಾವುದು? ಅದ್ವೈತ ಅವಸ್ಥಾನ ರೂಪ ಸಮಾಧಿ ಅತ್ತೇನು ಇಲ್ಲಿ ಹೇಳಿದೆವು. ಅದ್ವೈತ ಭಾವನಾ ರೂಪಕ್ಕಿಂತ ಶ್ರೇಷ್ಠವಾದ ಅದ್ವೈತ ಅವಸ್ಥಾನ ರೂಪ ಸಮಾಧಿ. ಆ ಅದ್ವೈತ ಅವಸ್ಥಾನ ರೂಪ ಸಮಾಧಿಯೇ ಇಲ್ಲಿ ಮುಂದೆ ಜ್ಞಾನ ಭೂಮಿಕೆಗಳದಾವಲ್ಲ, ಶುಭೇಚ್ಛಾ ಸುವಿಚಾರಣಾ ತನುಮಾನಸ ಸತ್ವಾಪತ್ತಿ ಅಸಂಸಕ್ತಿ ಪದಾರ್ಥ ಭಾವಿನಿ ತೂರ್ಯಗಾಮಿ ಅಂತ 7 ಭೂಮಿಕೆ ಜ್ಞಾನ ಭೂಮಿಕೆಗಳನ್ನೇನು ಹೇಳಲ್ಪಟ್ಟವಲ್ಲ, ಆ ಜ್ಞಾನ ಭೂಮಿಕೆಗಳ ಬರಲಿಕ್ಕೆ ಏರಲಿಕ್ಕೆ ಭೂಮಿಕಾ ಆರೋಹಣ ಮಾಡಲಿಕ್ಕೆ ಅದು ಕಾರಣ ಐತಿ ಅಂತ, ಸಹಾಯಕ ಐತಿ. ಹೆಂಗ ಅಂದ್ರೆ ಅವಾಗ 7ರಲ್ಲಿ 3 ಅಂತೂ ಸಾಧನ ರೂಪದವು, ಶುಭೇಚ್ಛಾ ಸುವಿಚಾರಣ ತನುಮಾನಸನವು. ತತ್ವಾಪತ್ತಿ ಅಂದ್ರೆ 4ನೇ ಭೂಮಿಕೆಗೆ ಜ್ಞಾನ ಆಕತಿ ತತ್ವಾಪತ್ತಿ. 5ನೇ ಭೂಮಿಕಾಕ್ಕೆ ಏನಿರ್ತೈತಿ ಜ್ಞಾನಕ್ಕೆ. ತತ್ವಾಪತ್ತಿ ಅವಸ್ಥೆಯಲ್ಲಿ ಅವ ಜ್ಞಾನ ಆಕತಿ. ಜ್ಞಾನ ಆದರೂ ಕೂಡ ಆ ಜ್ಞಾನಿ ವ್ಯವಹಾರ ಪರ ಇರ್ತಾನ. ನಿಮ್ಗತೆ ನೌಕರಿ ಮಾಡೋದು, ಸಂಸಾರ ಮಾಡೋದು ಎಲ್ಲ ಇರ್ತೈತಿ. ಆದರೆ ಮುಂದ ಅವ ಭೂಮಿಕಾ ಏರಿದಂದ್ರೆ ಈ ಅಭ್ಯಾಸ ಸಮಾಧಿ ಅಭ್ಯಾಸ ಮಾಡಿ ಮುಂದುವರೆದಂದ್ರೆ ಅವಾಗ 5ನೇ ಭೂಮಿಕಾ ಬರ್ತೈತಿ. 5ನೇದು ಭೂಮಿಕಾ ಅದು ಅಂದ್ರ ಸತ್ವಾಪ್ತಿ ಅಸಂಸಕ್ತಿ ಅಂತ 5ನೇ ಭೂಮಿಕಾ ಅದ. ಅಂದ್ರೆ ದೇಹಾದಿಗಳ ಮೇಲೆ ಆಸಕ್ತಿ ಇರೋದಿಲ್ಲ. ಹಿಂಗ ಎಲ್ಲ ಸುಳ್ಳು ಐತೇಳಿ ಏನು ಮಾಡ್ತೀವಿ ಅಂತೇಳಿ, ಹೊರಗಿಂದಾಗಲಿ ದೇಹದ್ದಾಗಲಿ ಇವುಗಳ ಬಗ್ಗೆ ಆಸಕ್ತಿ ಇರೋದಿಲ್ಲ. ಅದರ ಮೇಲೆ ಬೆಳ್ಳಿ ಬಂಗಾರ ಆಗಿ ಹೊರಗಿಂದಾಗಲಿ ಈ ದೇಹದ ಮೇಲೆ ಆಗಲಿ ಆಸಕ್ತಿ ಇರೋದಿಲ್ಲ. ಹಿಂಗೆ 5ನೇ. ಮತ್ತು ಅವನ ವ್ಯವಹಾರ ಹೆಂಗಿರ್ತೈತಿ ಅಂತಂದ್ರೆ ಅವನು ಯಾವುದೂ ಕೆಲಸ ಬಗ್ಸಿ ಏನು ಮಾಡಂಗ ನಾವು. ಭಾಳ ಆದ್ರೆ ನಿಮ್ಮಂಥವ್ರು ಬಂದ್ರೆ ಶಾಸ್ತ್ರ ಹೇಳ್ತಾನೆ, ಇಲ್ಲಂದ್ರೆ ಮತ್ತೊಂದು ವ್ಯವಹಾರ ಇರು. ಮತ್ತು ತನ್ನ ಸ್ಥಿತಿಗೆ ಹೋಗ್ಬಿಡು. ಅದರಲ್ಲಿ ಬಂದ್ರೆ ಇಲ್ಲಿ ಇಟ್ಟ ಕೆಲಸ. ಹೀಗದು. ಅದಕ್ಕಾಗಿ अद्वैत अवस्थान रूप निर्विकल्प समाधि भी ज्ञान की सप्त भूमिका रूप योग का परम ಅವಧಿ. ಅದು ಈ 5ನೇ ಭೂಮಿಕಾಕ್ಕೆ ಬಂದಾಗ ಬರೀ ಶಾಸ್ತ್ರ ಅದು ನಡೀತೈತಿ. 6ನೇ ಭೂಮಿಕಾಕ್ಕೆ ಹೋದ ಮೇಲೆ ಹೊರಗಿನ ವ್ಯವಹಾರ ಇವು ಉಳಿದು ಎಲ್ಲ ಬಂದಾಗಿರ್ತಾವ.
ಆದ್ರೆ 5ನೇ ಭೂಮಿಕಾಗ ಶಾಸ್ತ್ರ ಮತ್ತು ಸಮಾಧಿ ಎರಡೇ ಇರ್ತಾವ. 6ನೇ ಭೂಮಿಕಾಕ್ಕೆ ಹೋದ್ರೆ ಶಾಸ್ತ್ರ ಬಂದಾಗ ಶಾಸ್ತ್ರ ಬಿಡನೆ ಶಾಸ್ತ್ರ ಬಂದಾಗೋದೇನು ದೊಡ್ಡ ಮಾತಲ್ಲ. ತನ್ನ ಉಣೋದು ತಿನ್ನೋದು ತನ್ನ ಸ್ಥಿತಿಗತಿ ಸಹಿತ ಮರಿತಾನ ಅವ. ಹಿಂಗೆ ಬರ್ತೈತಿ ಮುಂದೆ ಹೋಗಿ ಈಗ ಹಂಗೆ ಒಂದಕ್ಕಿಂತ ಒಂದು ಪದಾರ್ಥ ಭಾವನೆ ಆಗಿಬಿಡ್ತೈತಿ. 6ನೇದಕ್ಕೆ ಹೋದ್ರೆ ಏನು ವಸ್ತು ಕಾಣಂಗಿಲ್ಲ. ನೀವು ಗೊತ್ತಿರಲ್ಲ, ಈಗ ಅವ್ನು ಕಾಣಂಗಿಲ್ಲ, ಎಲ್ಲ ಬರೀ ಬ್ರಹ್ಮ ಕಾಣಬೇಕು. ಹಿಂಗಿರ್ತಾವ. ಭೂಮಿಕಾ ಏರಿದಂಗೆ ಅವಸ್ಥೆಗಳು ಬದಲಿ ಹಾಕೋತ ಹೋಗ್ತಾವು. ಹೇಗೆ ಈ ರೀತಿ ಇಲ್ಲಿ ಟಿಪ್ಪಣಿ ಸಮಾಪ್ತಿ ಆಯಿತು. अद्वैत अवस्थान रूप निर्विकल्प समाधि फल है और अद्वैत भावना रूप निर्विकल्प समाधि ताका साधन है. अद्वैत भावना रूप समाधि अद्वैत अवस्थान रूप समाधिಗೆ ಸಾಧನವಾಗಿದೆ. ಈಗ 468ನೇ ಅಂಕ 468ನೇ अंक अद्वैत अवस्थान रूप समाधि से सुसुप्ति का भेद. ಈಗ ಅದ್ವೈತ ಅವಸ್ಥಾನ ರೂಪ ಸಮಾಧಿಗೂ ಸುಸುಪ್ತಿಗೂ ಏನು ಭೇದ ಅದ ಅದನ್ನು ಹೇಳ್ತಾರೆ. अद्वैत अवस्थान रूप समाधि तो सुसुप्ति का इतना भेद है. ಸುಸುಪ್ತಿ ನಿದ್ರೆಗೂ ಮತ್ತು ಅದ್ವೈತ ಅವಸ್ಥಾನ ರೂಪ ಸಮಾಧಿಗೂ ವಿಲಕ್ಷಣತಾ ಭೇದ ಏನದ ಅಂತ ಹೇಳ್ತಾರೆ. सुसुप्ति में वृत्ति का लय अज्ञान में होवे. ಸುಸುಪ್ತಿಯಲ್ಲಿ ವೃತ್ತಿ ನಮ್ಮ ಅಂತಃಕರಣ ವೃತ್ತಿ ಏನಾಗಿರ್ತದ, ಲಯ ಆಗಿರ್ತದೆ. ಎಲ್ಲಿ? ಅಜ್ಞಾನದಲ್ಲಿ ಲಯ ಆಗಿರ್ತದೆ. ಯಾಕಂದ್ರೆ ಅಜ್ಞಾನ ಅದರ ಕಾರಣ ಇದೆ. ಅಜ್ಞಾನದಿಂದ ಅಂತಃಕರಣ ವೃತ್ತಿ ಹುಟ್ಟ್ಯಾವು. ಅಜ್ಞಾನದಿಂದ ಅಂತಃಕರಣ ಹುಟ್ಟೈತಿ, ಅಂತಃಕರಣದಿಂದ ಅಂತಃಕರಣ ವೃತ್ತಿ ಹುಟ್ಟೈತಿ. ಹೆಂಗೆ? ಸುಸುಪ್ತಿಯಲ್ಲಿ ವೃತ್ತಿಯ ಲಯ ಅಜ್ಞಾನದಲ್ಲಿ ಆಗುತ್ತದೆ. ಅದ್ವೈತ ಅವಸ್ಥಾನ ರೂಪ ಇದು ಎಲ್ಲಿ ಅಂತಂದ್ರೆ अद्वैत अवस्थान रूप समाधि और सुसुप्ति का इतना भेद. सुसुप्ति में वृत्ति का लय अज्ञान में होए. निद्रे ಉದಾಹರಣೆ ಕೊಟ್ಟರು. ಸುಸುಪ್ತಿ ಅಂದ್ರೆ ನಿದ್ರೆ. ಆ ನಿದ್ರೆಯಲ್ಲಿ ವೃತ್ತಿ ಅಂತಃಕರಣ ವೃತ್ತಿ ಲಯ ಆಗಿರ್ತದೆ. ಎಲ್ಲಿ? ಅಜ್ಞಾನದಲ್ಲಿ ಲಯ ಆಗಿರ್ತದೆ. ಅವ್ರ ಅದ್ವೈತ ಅವಸ್ಥಾನ ರೂಪ ಸಮಾಧಿಯಲ್ಲಿ ಆ ವೃತ್ತಿ ಲಯ ಅಲ್ಲಿ ಲಯ ಆಕತ್ ಕರೆ ಬ್ರಹ್ಮ ಪ್ರಕಾಶ में ಲಯ ಹೋವೆ. ನಿದ್ರೆಯಲ್ಲಿ ಅಜ್ಞಾನದಲ್ಲಿ ಲಯ ಆಗ್ತದ. ಅದ್ವೈತ ಅವಸ್ಥಾನ ರೂಪ ಸಮಾಧಿಯಲ್ಲಿದ್ದಾಗ ಅದೇ ಅಂತಃಕರಣ ವೃತ್ತಿ ಬ್ರಹ್ಮ ಪ್ರಕಾಶದಲ್ಲಿ ಲಯವಾಗುತ್ತದೆ. ಹೀಗದ ಅಂದ್ರ ಅದು ಬ್ಯಾರೆ, ಬ್ರಹ್ಮನ ಬಿಟ್ಟು ಬ್ಯಾರೆ ಆಗಂಗಿಲ್ಲ. ಅಂತೇಳಿ ನಾವು ಶರೀರ ಹಂಗ ಇರ್ತದ, ಹಿಂಗಿದಾಗಂಗಿಲ್ಲ. ಯಾಕ? ವೃತ್ತಿ ಐತಿ, ಅದು ಬ್ರಹ್ಮಾಕಾರವಾಗಿ ಐತಿ. ಹೇಗೆ? ಅದಕ್ಕೆ ಅಲ್ಲಿ ವೃತ್ತಿಕ ಲಯ ಅನ್ನುವಲ್ಲಿ 491ನೇ ಟಿಪ್ಪಣಿ ಅದ. 491ನೇ ಟಿಪ್ಪಣಿ ಏ ರಹಸ್ಯ. ಇಲ್ಲಿ ಒಂದು ರಹಸ್ಯದ, ರಹಸ್ಯ ಅಂದ್ರೆ ಏನು? ರಹಸ್ಯದ ಲಕ್ಷಣ ಏನು? ಗೌಪ್ಯ ಪ್ರಕಟನಂ ರಹಸ್ಯ. ಗೌಪ್ಯ ಅಂದ್ರೆ ಗುಪ್ತವಾಗಿ ಒಂದು ಅದರೊಳಗೆ ಮರ್ಮ ಇರ್ತದೆ, ಒಂದು ಮಹತ್ವದ ಮಾತಿರ್ತದೆ. ಅದಕ್ಕೆ ರಹಸ್ಯ ಅಂತಾರೆ. यद्यपि उक्त समाधि विषय निशेष रजतम के तिरोधानते आविर्भाव को प्राप्त भय शुद्ध सत्व गुणरूप उपादान विषय ही वृत्ति का लय संभव है. अंದ್ರ यद्यपि ಅಂತ ಏನದಲ್ಲ, ಯದ್ಯಪಿ ಅಂದ್ರೆ ಶಂಕಾಕಾರ. ಅದು ಅವ ಶಂಕಾ ಮಾಡ್ತಾನೆ. ಉಕ್ತ ಸಮಾಧಿಯಲ್ಲಿ ಅಂದ್ರ ಏನು? ಈಗೇನು ಮ್ಯಾಲ ನೀವು
ಅದ್ವೈತ ಅವಸ್ಥಾನ ರೂಪ ಸಮಾಧಿ ಹೇಳಿರಲ್ಲ, ಎಲ್ಲೈತೆ ಅದು? ಆ, ಆ, ಅದ್ವೈತ ಅವಸ್ಥಾನ ರೂಪ ಸಮಾಧಿ ಏನು ಹೇಳಿರಿ? ಅಲ್ಲಿ ನಿಶೇಷ ರಜತಮಕ್ಕೆ ತಿರೋಧಾನತೆ ಆವಿರ್ಭಾವಕ್ಕೂ ಪ್ರಾಪ್ತ ಭವೇ ಶುದ್ಧ ಸತ್ವ ಗುಣರೂಪ. ಹಂಗಂದ್ರೇನು? ಅಂದರೆ ಟಿಪ್ಪಣಿಯಲ್ಲಿ 491ನೇ ಟಿಪ್ಪಣಿ ಅದ. ಯದ್ದೀಪಕಾರಿ ಏನಂತಾನ ಅಂತ ಕೇಳಿದರೆ, ಉಕ್ತ ಸಮಾಧಿ ಅಂತಂದರೆ ಅದ್ವೈತ ಅವಸ್ಥಾನ ರೂಪ ಸಮಾಧಿ ಏನದಲ್ಲ, ಆ ಅದ್ವೈತ ಅವಸ್ಥಾನ ರೂಪ ಸಮಾಧಿಯಲ್ಲಿ ನಿಶೇಷ ರಜತಮಕ್ಕೆ ತಿರೋಧಾನತೆ ಆವಿರ್ಭಾವಕ್ಕೂ ಪ್ರಾಪ್ತವೇ. ಅಂದ್ರೆ ತಿರೋಧಾನ ಅಂದ್ರೆ ಅಲ್ಲಿ ಪ್ರತಿಯೊಂದರಲ್ಲಿ ದೇಹಾದಿ ಸರ್ವ ಅನಾತ್ಮ ವಸ್ತುಗಳಲ್ಲಿ 3 ಗುಣಗಳಿರ್ತಾವೆ. ಯಾಕ ಮಾಯ ಕಾರ್ಯದು, ಮಾಯ ತ್ರಿಗುಣಾತ್ಮಕದ. ಸತ್ವರಜತಮ ಅಂದ್ರೆ 3 ಗುಣಗಳು ಮಾಯಲ್ಲೇ ಪ್ರಕೃತಿಯಲ್ಲಿ ಅದಾವ, ಹೌದಾ? ಅದರಿಂದ ಕಾರ್ಯವೇ ಈ ದೇಹಾದಿಗಳದಾವು, ಅಂತಃಕರಣ ಆಗಲಿ ಇವೆಲ್ಲ. ಅಲ್ಲಿ 3 ಗುಣ ಇರ್ತಾವ. ಆ 3 ಗುಣಗಳಲ್ಲಿ ಇಲ್ಲಿ ಏನಾಗ್ತಿರ್ತದ ಅಂತ ಅನ್ನೋದನ್ನ ಹೇಳ್ತಾರ ಅವರು. ನಿಶೇಷ ರಜತಮಕ್ಕೆ ತಿರೋಧಾನತೆ ಅಂದ್ರ ಅಲ್ಲಿ ರಜೋಗುಣ ತಮೋ ಗುಣ ಅನ್ನುವ 2 ಗುಣಗಳು ನಿಶೇಷ ತಿರೋಧಾನ ಅಂತಂದ್ರ ಅವು ತಮ್ಮ ಅಸ್ತಿತ್ವ ಏನೇನು ಇಲ್ಲದಂಗ ಅವು ಇಲ್ಲಾಗಿರ್ತಾವು. ಅವಕ್ಕರ ಸ್ಥಿತಿ ಇರಂಗಿಲ್ಲ ಅಲ್ಲಿ. ಹಿಂಗ ಆ ಅದ್ವೈತ ಅವಸ್ಥಾನ ರೂಪ ಸಮಾಧಿ ಹಚ್ಚಿದಾಗ ರಜೋಗುಣ ತಮೋ ಗುಣ ಏನೇನು ಇಲ್ಲದಂಗ ಆಗಿರ್ತದ ಅಂತ ಅರ್ಥ. ತಿರೋಧಾನ ಅಂದ್ರೆ ಅಲ್ಲಿ ಅವು ನಿರುದ್ಧಿಸಲ್ಪಟ್ಟಿರ್ತಾವ, ಅಥವಾ ಅಲ್ಲಿ ಬಿಟ್ಟಿರ್ತಾವ, ಇರಂಗಿಲ್ಲ ಇಟ್ಟಂದ್ರೆ ಗೊತ್ತಾಗತ್ತಿಲ್ಲ. ಮುಗೀತು. ಆವಿರ್ಭಾವಕ್ಕೂ ಪ್ರಾಪ್ತ ಭಯ ಶುದ್ಧ ಸತ್ತು ಗುಣರು. ಮತ್ತೇನಿರ್ತೈತಿ ಅಲ್ಲಂದ್ರ ಸತ್ತು ಗುಣ ಒಂದೇ ಆವಿರ್ಭಾವ ಅಂದ್ರೆ ಪ್ರಕಟ ಆಗಿರ್ತೈತೆ ಅಲ್ಲಿ. ರಜೋಗುಣ ತಮೋ ಗುಣಗಳು ಅವು ತಿರೋಧಾನವಾಗಿ ಅಲ್ಲ, ತಿರಸ್ಕಾರವಾಗಿ ಸತ್ತು ಗುಣ ಮಾತ್ರ ಅಲ್ಲಿ ಇರ್ತವೆ. ಸತ್ವಗುಣ ರೂಪ ಶುದ್ಧ ಸತ್ವಗುಣ ರೂಪ ಉಪಾದಾನ ವಿಷಯ ಅಂದ್ರ ಶುದ್ಧ ಸತ್ವಗುಣ ಸಹಿತ ಉಪಾದಾನದಲ್ಲಿ, ಶುದ್ಧ ಸತ್ವಗುಣ ಸಹಿತ ಉಪಾದಾನದಲ್ಲಿ ಅಂದ್ರೆ ಏನು? ಅಂದರೆ ಈ ಪಾರಮಾರ್ಥದೊಳಗೆ ಇದು ಸಮಾಧಿ ಹೋಗ್ಯಾನಂದ್ರ ಬರೀ ಧ್ಯಾನ ಮಾಡಿದ್ರ ಅವನ ಅಂತಃಕರಣ ಪರಿಪಕ್ವಾಗಿ ಶುದ್ಧ ಸತ್ವಗುಣ ಆಗಿರ್ತೈತೆ. ಅಲ್ಲಿ ಭೂಮಿ ಅತಿ ನೇಗಲ ಹೊಡೆದು ಹಿಂಗೆಲ್ಲ ಹದ ಮಾಡಿ ಇದು ಮಾಡ್ತಾರಲ್ಲ, ಆ ರೀತಿ ಅಂತಃಕರಣ ಅಷ್ಟು ಪರಿಪಕ್ವ ಸ್ಥಿತಿ ಇರ್ತೈತೆ. ಅದಿಲ್ಲ ಮತ್ತು ಈ ನಿರ್ವಿಕಲ್ಪ ಸಮಾಧಿ ಹೋಗ್ಯಾನಂದ್ರೆ ಮತ್ತು ಅವನ ಎಷ್ಟು ಸ್ಥಿತಿ ಪರಿಪಕ್ವ ಅಂತಃಕರಣ ಆಗಿರ್ಬೇಕು. ರೊಟ್ಟಿ ಚೆನ್ನಾಗಿ ಇರ್ಬೇಕಾದ್ರೆ ಹಿಟ್ಟ ನಾದಬೇಕು ಭಾಳಷ್ಟು. ಚಪಾತಿ ಆಗಲಿ ಜೋಳದ ರೊಟ್ಟಿ ಆಗಲಿ ಚೆನ್ನಾಗಿ ನಾದಿದರೆ ಅದು ರೊಟ್ಟಿ ಚಪಾತಿ ತುಟಿಲೇ ತಿನ್ಬೇಕು, ಹಲ್ಲಿಲ್ಲ ಅಂದರೂ ಕೂಡ ಅಷ್ಟು ಮೃದುವಾಗಿರ್ತದ ಅಂತ. ಹೌದಿಲ್ಲ? ಆ ರೀತಿ ಹಂಗೆ ಅಂತಃಕರಣ ಇರ್ತದೆ. ಆದ್ದರಿಂದ ವಿಶುದ್ಧ ಸತ್ವಗುಣ ರೂಪ ಉಪಾದಾನ ವಿಷಯ ಈ ವೃತ್ತಿ ಕಲಯ ಸಂಭವೇ ಅಂದ್ರ ಆ ವೃತ್ತಿಗೆ ಉಪಾದಾನ ಏನು? ಅಂತಃಕರಣ. ಉಪಾದಾನದಲ್ಲಿ ಲಯ ಆಕೈತೆ ಅಂತ ಹೇಳ್ಯಾರ. ಅಂದ್ರ ಅಂತಃಕರಣದಲ್ಲಿ ಲಯ
ಈ ಅಂತಃಕರಣ ಅದರಿಂದ ಹುಟ್ಟೈತಿ. ಆ ಆ? ಒಬ್ರು ಮಾರಿ ನೋಡ್ಕೊರಿ ಅಂತ ಹೆಂಗೆ ಮಾಡಿ. ನೀ ಏನತ್ತೀಯೋ ನೀ ಅಂದರೆ ಸಮಷ್ಟಿ ಪಂಚಭೂತ ಅಂದ್ರೆ 5 ಭೂತಗಳೇನದಲ್ಲ, ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಅಂತ 5 ಭೂತ ಅದಾವಿಲ್ಲ. 5 ಭೂತಗಳಲ್ಲಿ ಇರತಕ್ಕಂತ ಸತ್ತು ಗುಣದಿಂದ ಕೂಡಿ ಅಂತಃಕರಣ ಹುಟ್ಟಿದೆ. ಪ್ರತಿಯೊಂದು ಭೂತದಲ್ಲಿ ಈ ಗುಣಗಳು ಇರತಾವ. ಅಂದ ಮೇಲೆ ಆ 5 ಭೂತಗಳಲ್ಲಿ ಇದ್ದ ಸತ್ತು ಗುಣ ಕೂಡಿ ಅಂತಃಕರಣ ಆಗಿದೆ. ಶ್ರೋತ್ರ ಎದರಿಂದ ಹುಟ್ಟೈತಿ? ಶ್ರೋತ್ರ ಕಿವಿ ಅದರಿಂದ ಹುಟ್ಟಿದೆ, ಶ್ರೋತ್ರ ಇಂದ್ರಿಯ. ಆಕಾಶ ಭೂತದಿಂದ ಆಕಾಶ ಭೂತದಿಂದ ಭಾಳ ಹುಟ್ಟ್ಯಾವು. ಆಕಾಶದಿಂದ ವಾಯುನು ಹುಟ್ಟೈತಿ. ಕರೆನ ಒಂದರಿಂದ ಒಂದು ಹುಟ್ಟ್ಯಾವ ಹೆಂಗ. ತಸ್ಮಾದ್ ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತ ಅಂತ ತೈತ್ರಿಯ ಉಪನಿಷತ್ತಿನಲ್ಲಿ ಆಕಾಶ ಹುಟ್ಟಿದೆ ಅಂತ. ಆಕಾಶಾದ್ ವಾಯು, ಆಕಾಶದಿಂದ ವಾಯು ಹುಟ್ಟಿದೆ. ವಾಯುರಗ್ನಿ, ಅಗ್ನಿರಾಪ, ಆಪಾತ್ ಪೃಥ್ವಿ. ಹಿಂಗ ಶ್ರುತಿಯಲ್ಲಿ ಈ ರೀತಿ ಕ್ರಮ ಹೇಳ್ಯದ. ಅದಕ್ಕೆ ಆಕಾಶದಿಂದ ಹುಟ್ಟಿದ, ಆಕಾಶದಿಂದ ವಾಯುನು ಹುಟ್ಟಿದ ಮಾನ ತಮ್ಮ. ಅಲ್ಲದೆ ಹೋಳಿ ಹುಣ್ಣಿಮೆ ಈ ಈ ಈ ಈ ವಾಣಿ ಐತಲ್ಲ, ಅದನ್ನು ಆಕಾಶದಿಂದ ಹುಟ್ಟಿದೆ. ನೀ ಮಾಡಿದ ಮಾತ ಎಷ್ಟು ಉತ್ತರದಾಗ ನೀ ಆಕಾಶದಿಂದ ಹುಟ್ಟೈತೆ ಅಂದರೆ ಅದು ಸುಳ್ಳೇನು? ಸುಳ್ಳಿಲ್ಲ, ಖರೆ ಐತಿ. ಆದರೂ ಇವೆಲ್ಲ ಹುಟ್ಟ್ಯಾವ. ಮತ್ತೆ ಏನ್ ಮಾಡವ ಅವಾಗ? ಆಕಾಶ ಒಂದೇ ಭೂತದ ಸತ್ವದಿಂದ ಶ್ರೋತ್ರ ಹುಟ್ಟಿದೆ. ಆಕಾಶ ಒಂದರಿಂದನ ಮತ್ತೊಂದಿಲ್ಲ. ಆದರೆ ಅಂತಃಕರಣ 5 ಭೂತಗಳ ಸತ್ವಗುಣದಿಂದ ಹುಟ್ಟಿದೆ. ಆಕಾಶದ ಸತ್ವಗುಣದಿಂದ ಬರೇ ಒಂದ ಶ್ರೋತ್ರ ಹುಟ್ಟಿದೆ. ಅದೇ ಆಕಾಶದ ರಜೋಗುಣದಿಂದ ವಾಕ್ಯೇಂದ್ರಿಯ ಹುಟ್ಟಿದೆ. ಆಕಾಶದಿಂದ ಹುಟ್ಟೈತಿ ಅಂದ್ರೆ ಕಿಂಗ್ ಐತಿ ನೋಡು ಮರ್ಮ ಒಳಗೆ. ಹೇಳ್ತಾನ ಶಾಸ್ತ್ರ ಕೇಳ್ತಾನಂದ್ರ ಎಷ್ಟೆಲ್ಲ ಬುದ್ಧಿ ಒಂದು ಎಲ್ಲಾ ಕಡೆ ಹಾಯ್ಬೇಕು ಹಿಂಗ. ಹೇಳ್ತಾನ. ಈಗ ಒಂದು ಕಾರ್ ಗಾಡಿ ನಡೆಸ್ತಾನಂದ್ರ ಮುಂದೆ ಇರ್ತೈತಿ ಮಾರಿಕರೆ, ಮುಂದೂ ಇರ್ತಾನ. ಈ ಕಡೆ ಮಗ್ಲ ಈಚೆ ಕಡೆನೂ ನೋಡ್ತಾನ. ಹಿಂದಿನ ಮಿರರ್ ಕಾಜಿನೊಳಗೆ ಹಿಂದಿನ ಗಾಡಿನೂ ನೋಡ್ತಿರ್ತಾನ. ಮಲಕ್ ನೋಡ್ತಾನ, ಎಳಕ್ ನೋಡ್ತಾನ, ಮುಂದೆ ನೋಡ್ತಾನ, ಕೆಳಗೆ ತೆಗ್ಗ ದಿನ್ನಿ ಬಂದಾವೇನ ಅದನ್ನ ನೋಡ್ತಾನ, ಬ್ರೇಕರ್ ಬಂದಾವೇನಂತೇಳಿ ಎಲ್ಲಾ ಕಡೆ ಲಕ್ಕಿಟ್ಟು ಹಿಂಗೆ ಹೋಗ್ತಿರ್ತಾನ. ಹಂಗ ಶಾಸ್ತ್ರ ಕೇಳುವವನ ಬುದ್ಧಿ ಇಷ್ಟೆಲ್ಲ ಎಕಡೆ ನಾ ಕೇಳ್ದಲ್ಲ. ಶ್ರೋತ್ರ ಅದರಿಂದ ಹುಟ್ಟಿದೆ ಅಂತ ಕೇಳಿದೆ. ಬುದ್ಧಿ ರೀತಿ ಓಡಾಡ್ಬೇಕು ಎಲ್ಲ ಕಡೆ, ಎಲ್ಲೆಲ್ಲಿ ಹೆಂಗ್ ಏನು ಅದಕ್ಕೆ ಇಲ್ಲಿ ಏನ್ ಬಂದಿತ್ತು ಅಂದ್ರ ಉಪಾದಾನದಲ್ಲಿ ಶಬ್ದ ಬಂದದ. ಉಪಾದಾನದಲ್ಲಿ ಶುದ್ಧ ಸತ್ವಗುಣ ರೂಪ ಉಪಾದಾನದಲ್ಲಿ ಅಂದಾಗ ಅಲ್ಲಿ ಆ ಶುದ್ಧ ಸತ್ವಗುಣದಿಂದ ಉಪಾದಾನ ಅಂದ್ರ ಅಂತಃಕರಣದಲ್ಲಿ ಅಂತೇಳಿ. ಯಾಕ ವೃತ್ತಿಗೆ ಉಪಾದಾನ ಅಂತಃಕರಣ ಐತಿ. ಅಂತಃಕರಣದ ಪರಿಣಾಮವೇ ವೃತ್ತಿ ಅದ.
ಅಂತಃಕರಣದ ಪರಿಣಾಮವೇ ವೃತ್ತಿ. ಪರಿಣಾಮ ಅಂದರೆ ಪರಿಣಾಮದ ಲಕ್ಷಣ ಏನು? उपादान के समान सत्ता वाला अन्यथा रूप को परिणाम. ಉಪಾದಾನದ ಸಮಾನ ಸತ್ತಾ ಇರಬೇಕು, ರೂಪರ ಅನ್ಯಥಾ ಬ್ಯಾರೆ ರೂಪ ಇರಬೇಕು, ಅದಕ್ಕೆ ಪರಿಣಾಮ ಅನ್ಬೇಕು. ಅಂದ್ರ ನಿಮಗೆ ತಿಳಿಯುವಂಗೆ ಹೇಳ್ಬೇಕಂದ್ರ ಹಾಲು ಯಾವ ಸತ್ತ ಅದನ್ನು ಸಂಶಯ ಐತೇನು ಮತ್ತೆ? ವ್ಯಾವಹಾರಿಕ ಸತ್ತ ಅದ. ಹಾಲು ವ್ಯಾವಹಾರಿಕ ಸತ್ತ ಅದ. ಹಾಲನ ಹೋಗಿ ಮೊಸರಾಗಿದೆ, ಹೌದಿಲ್ಲ? ಯಾಕ ಹಾಲಿನ ಪರಿಣಾಮವೇ ಮೊಸರು. ಅಂದ್ರೆ ಮೊಸರು ಯಾವ ಸತ್ತ? ವ್ಯಾವಹಾರಿಕ ಸತ್ತ. ಆ ಮೊಸರಿಗೆ ಉಪಾದಾನ ಏನು? ಹಾಲು. ಉಪಾದಾನದ ಸಮಾನ ಸತ್ತ ಅಂದ್ರೆ ಮೊಸರಿನ ಉಪಾದಾನವಾದ ಹಾಲು ವ್ಯಾವಹಾರಿಕ ಸತ್ತ, ಅದರ ಪರಿಣಾಮ ರೂಪ ಕಾರ್ಯವಾದ ಮೊಸರು ಕೂಡ ವ್ಯಾವಹಾರಿಕ ಸತ್ತ. ಉಪಾದಾನದ ಸಮಾನ ಸತ್ತ ಇರಬೇಕು ಅನ್ನೋದು ಕೂಡ್ತೇನೆ. ಅನ್ಯಥಾ ರೂಪ ಅಂದ್ರೆ ಏನು? ಉಪಾದಾನದ ಸಮಾನ ಸತ್ತ ಇರಬೇಕು, ಅನ್ಯಥಾ ರೂಪ ಅಂದ್ರೆ ಬ್ಯಾರೆ ರೂಪ ಇರಬೇಕು, ಅದಕ್ಕೆ ಪರಿಣಾಮ ಅನ್ಬೇಕು. ಹಿಂಗೆ ಲಕ್ಷಣಗಳನ್ನ ಮಾಡಬೇಕು. ಅದರದ್ದು ಎಲ್ಲ ಈ ರೀತಿ ಅದನ್ನ ಬಿಡಿಸಿ ತಿಳಿಯುವ ಇದೂ ಬೇಕು. ಬರೀ ಗಿಳಿಪಾಠ ಆದ್ರೆ ನಡೆಯಂಗಿಲ್ಲ, ಹೌದಿಲ್ಲ? ಶಾಸ್ತ್ರದ ಇದು. ಶಾಸ್ತ್ರ ಎಷ್ಟು ಸೂಕ್ಷ್ಮ ಆಳ ಹೋಗ್ತಿ ಅಷ್ಟು ಅದ್ರ ಜ್ಞಾನ ಇದು ಆಗ್ತದೆ. ಈಗ ನೀವು ಒಂದನೇತೆ ಇಲ್ಲ, ನೀವು ಕಾಲೇಜ್ದಲ್ಲಿ ಇದ್ದೀರಿ ಅಂದ ಮೇಲೆ ನಾ ಎರಡು ಹೇಳಂಗಿಲ್ಲ. ಈಗ ಕಾಲೇಜದ ಸಬ್ಜೆಕ್ಟ್ ಹೇಳಬೇಕಿಲ್ಲ. ಇರಲಿ, ಉಪಾದಾನದ ಸಮಾನ ಸತ್ತ ಇರಬೇಕು, ಅನ್ಯಥಾ ಅಂದ್ರೆ ಬ್ಯಾರೆ ರೂಪ ಇರಬೇಕು, ಅದಕ್ಕೆ ಪರಿಣಾಮ ಅನ್ಬೇಕು. ಅಂದ್ರ ಉಪಾದಾನ ಹಾಲದ, ಮೊಸರು ಅದರ ಪರಿಣಾಮ ಅದ. ಉಪಾದಾನವಾದ ಹಾಲು ಮೊಸರು ಎರಡು ವ್ಯಾವಹಾರಿಕ ಸತ್ತಾನ ಅದ. ಉಪಾದಾನದ ಸಮಾನ ಸತ್ತ ಆಯ್ತು, ವ್ಯಾವಹಾರಿಕ ಸತ್ತಾನ ಎರಡು ಅದಾವ. ಅನ್ಯಥಾ ರೂಪ ಇರಬೇಕು. ಅನ್ಯಥಾ ಅಂದ್ರ ಹಾಲು ತಿಳಿಯದ, ಮೊಸರು ಗಟ್ಟ್ಯದ. ಹಾಲು ಮಧುರದ, ಮೊಸರು ಹುಳಿಯದ. ಅನ್ಯಥಾ ರೂಪ ಅಂದ್ರೆ ಬ್ಯಾರೆ ರೂಪ. ಹೌದಾ ಇಲ್ಲ? ಹಿಂಗೆ ಇದನ್ನೆಲ್ಲ ತಿಳಿಸಿ ಬಿಡಿಸಿ ಹೇಳಲಿಕ್ಕೆ ಬರಬೇಕು. ಬೇಡ ನೀ ತಿಳ್ಕೊಳಕ್ಕಾರ ತಿಳ್ಕೊಬೇಕು. ಹಿಂಗೆ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಬಿಡುವುದಕ್ಕೆ. ತಿಳಿದ್ರೆ ಸಾಕು. ತಿಳಿದ್ರೆ ಮುಕ್ತಿ, ಜ್ಞಾನ ಕತೆ. ಹೌದಿಲ್ಲ? ಶಾಸ್ತ್ರ ಹೇಳೋಕ್ಯಾರ ಬಿಡು. ಶಾಸ್ತ್ರ ಹೇಳಿದಾಗ ಮುಕ್ತಿ ಆಕತೆ ಏನಿಲ್ಲ, ತಿಳ್ಕೊಂಡ್ರೆ ಮುಕ್ತಿ ಆಕದ. ಅದಕ್ಕಾಗಿ ಇರ್ಲಿ, ಆ ರೀತಿ ಅದು ಹಾಲು ಮೊಸರು ಇಲ್ಲೇನು ಏನು ಮೊಸರು ಮಾರ್ಲಕ್ಕೆ ಬಂದು ಏನು ಮಾಡಿ ಅಂದ್ರೆ ಇಲ್ಲಿ ಉಪಾದಾನ ಶಬ್ದ ಅದಲ್ಲ ನಿಮ್ಮ ಗ್ರಂಥದಾಗ. ಶುದ್ಧ ಸತ್ವಗುಣ ರೂಪ ಉಪಾದಾನದಲ್ಲಿ ಅಂತೇಳಿ ಐತಲ್ಲ, ಅದ್ರ ಬಗ್ಗೆ ನಡೆದದ. ಈಗ ಪ್ರತಿಯೊಂದು ವಸ್ತುವಿನನ್ನು ಚೆನ್ನಾಗಿ ತಿಳಿಸೇ ಬಿಡಿಸೇ ಹೇಳೇ ಮುಂದೆ ಹೋಗೋದು. ಹಿಂಗದರ ಅರ್ಥ. ಯಾಕ ಅಲ್ಲಿ ಹೇಳಿಲ್ಲ ಅವರು, ಉಪಾದಾನ ತಿಟ್ಟ ಕೊಟ್ಬಿಟ್ಟಾರ. ಏನದು ಅನ್ನೋದು ಅದ್ರ ಹೇಳಿಲ್ಲ ಅಲ್ಲಿ. ಅದನ್ನು ನಾವು ನಿಮಗೆ ತಿಳಿಸಿ ಏನದು ಉಪಾದಾನ ಅಂದ್ರ, ಉಪಾದಾನದಲ್ಲಿ ವೃತ್ತಿಯಲ್ಲ ಯಾಕೈತೆ ಅಂತ ಹೇಳ್ಯಾರ. ಉಪಾದಾನದಲ್ಲಿ ಅಂದ್ರೆ ಅದು ಉಪಾದಾನ ಅಂದ್ರೆ ಯಾವ್ದದು? ಏನು ಅಜ್ಞಾನ ಇಲ್ಲ. ಅದಕ್ಕೆ ಉಪಾದಾನ ಅಂದಾಗ ಮುಂದೆ ಶಬ್ದ ವೃತ್ತಿ ಅಂತ ಐತಿ. ವೃತ್ತಿ ಐತಂದ್ರೆ ವೃತ್ತಿಗೆ ಉಪಾದಾನ ಅಂತಃಕರಣ ಐತಿ. ಅಂತಃಕರಣದ ಪರಿಣಾಮ ಅದು ಕುಂದಿರ್ತೈತಿ ನೋಡಿ ಇಲ್ಲಿ. ಪರಿಣಾಮ ಹಾಲ ಮೊಸರಿಂದ ಹೇಳಿದ್ನಲ್ಲ, ಹೌದಲ್ಲ? ಹಂಗ ಅಂತಃಕರಣಕ್ಕೂ ವೃತ್ತಿಗೂ ನೋಡು. ಅಂತಃಕರಣದ ಪರಿಣಾಮವೇ ವೃತ್ತಿ.
ಅಂದ್ರೆ ಆ ಲಕ್ಷಣ ಕುಂದ್ರು. ಉಪಾದಾನದ ಸಮಾನ ಸತ್ತ ಇರಬೇಕು, ಅನಿತಾ ರೂಪ ಇರಬೇಕು, ಅದಕ್ಕೆ ಪರಿಣಾಮ ತರ ಇಲ್ಲಿ ಕುಂದ್ರಸದನ್ನ ಆ ಲಕ್ಷಣ. ನಾನು ಹಾಲು ಮೊಸರಿನಲ್ಲಿ ಕೂಡಿಸಿದ್ದು, ನೀನು ಇಲ್ಲಿ ಅಂತಃಕರಣ ವೃತ್ತಿಯಲ್ಲಿ ಕೂಡಿಸು ಅಂತ. ಪ್ರಾಕ್ಟಿಕಲ್. ಅಂದರೆ ಉಪಾದಾನವಾದ ಅಂತಃಕರಣ ಯಾವ ಸತ್ತ? ವ್ಯಾವಹಾರಿಕ ಸತ್ತನ ಅದ. ವೃತ್ತಿ ಹುಚ್ಚಿ ಪ್ರಾತಿಭಾಸಿಕ, ಪ್ರತೀತಿ ಮಾತ್ರಗೂ ಪ್ರಾತಿಭಾಸಿಕ. ಅದು ಬರೀ ತೋರಿಕೆ ಅಟ್ಟ ಇರ್ತೈತಿ. ಪ್ರಾತಿಭಾಸಿಕ ವಸ್ತು ಅಲ್ಲದ. ಹಗ್ಗದಲ್ಲಿ ತೋರಿದ ಸರ್ಪ ಆಗಲಿ ಮತ್ತು ಮೃಗಜಲ ಆಗಲಿ ಅಥವಾ ಚುಕ್ತಿಯಲ್ಲಿ ತೋರಿದ ಬೆಳ್ಳಿ ಆಗಲಿ, ಅದು ಒಂದು ವಸ್ತು ಅಲ್ಲ, ಕೈಗೆ ಸಿಗೋದು ಅಲ್ಲ. ಅದರಿಂದ ವ್ಯವಹಾರ ಇಲ್ಲ. ಏನ್ರ ವ್ಯವಹಾರಕತನದ ಪ್ರಾತಿಭಾಸಿಕ ಏನಿಲ್ಲ, ತೋರೋದು ಅಟ್ಟ ಅದ. ಪ್ರತೀತಿ ಮಾತ್ರಕ್ಕೂ ಪ್ರಾತಿಭಾಸಿಕ ಅಂತ ಲಕ್ಷಣ ಮಾಡ್ಯಾರ. ಪ್ರತೀತಿ ಅಂದ್ರೆ ಬರೀ ತೋರೋದು ಅಟ್ಟ. ಇದು ತೋರೋದಲ್ಲ, ಇದು ಎಲ್ಲ ತೋರ್ಸೋದು. ವೃತ್ತಿ ಅಂದ್ರೆ ತೋರಿಸ್ತೈತಿ. ಇದು ಗಡಿಗೆ ಐತಿ, ಇದು ಗ್ರಂಥ ಐತಿ, ಇಲ್ಲಿ ಇದು ಹಿಂಗ ಹಿಂಗ ಟೇಪ್ ಐತಿ, ಹಿಂಗೆಲ್ಲ ಎಲ್ಲ ಜಗತ್ತಿನ ವಸ್ತುಗಳ ಜ್ಞಾನ ಅದೇ ವೃತ್ತಿಯಿಂದಲೇ ಆಗುತ್ತದೆ. ಆದ್ರಿಂದ ಅದಕ್ಕೆ ಪ್ರಾತಿಭಾಸಿಕ ಹೆಂಗತ್ತೀನಿ? ವ್ಯವಹಾರಿಕದ. ಅಂತಃಕರಣ ವ್ಯವಹಾರಿಕ, ವೃತ್ತಿ ವ್ಯವಹಾರಿಕ ಸತ್ತ. ಆದ್ದರಿಂದ ಉಪಾದಾನದ ಸಮಾನ ಸತ್ತ ಅದ. ಅನಿತಾ ರೂಪೇನು ಅಂದ್ರ ಅದು ಅಂತಃಕರಣ ತನ್ನ ಒಂದು ಘನೀಭೂತವಾಗಿ ಇರೋದು ಅಷ್ಟೇ ಅದ. ಅಂದ್ರ ಬ್ಯಾಟ್ರಿಯಲ್ಲಿದ್ದ ಸೆಲ್ಲಿನಂತೆ ಸುಮ್ಮ ಇರೋದು ಅಷ್ಟ ಅದ. ಆದರೆ ವೃತ್ತಿ ಅನ್ನೋದು ಆ ಸೆಲ್ಲ ಪ್ರಕಾಶ ರೂಪದಿಂದ ಆ ಬಲ್ಬ್ ದ್ವಾರ ಹೊರಗೆ ಹೋಗ್ತೈತಲ್ಲ. ದೃಷ್ಟಾಂತದಲ್ಲಿ ಶರೀರ ಅನ್ನೋದು ಒಂದು ಬ್ಯಾಟ್ರಿ, ಅಂತಃಕರಣ ಅನ್ನೋದು ಸೆಲ್ ಇದ್ದಂಗ, ನೇತ್ರ ಅನ್ನೋದು ಅದಕ್ಕೆ ಬಲ್ಬ್ ಇದ್ದಂಗ. ಈ ಬ್ಯಾಟ್ರಿಗೆ ದೇಹ ಅನ್ನೋ ಬ್ಯಾಟ್ರಿ, ಅದನ್ನು ಬ್ಯಾಟ್ರಿ ಕತ್ತಲ್ದೊಳಗ ಬ್ಯಾಟ್ರಿ, ಹೊರಗಿನ ಬ್ಯಾಟ್ರಿ ಟಾರ್ಚ್ ಒತ್ತಿದ್ರೆ ಅದ್ರೊಳಗಿಂದ ಬೆಳಕೈತೆ, ಪ್ರಕಾಶ ಹೊರಗೆ ಹೋಗೋದಿಲ್ಲ. ಹೊರಗೆ ಹೋಗೋದು ಬರೋದು ವ್ಯವಹಾರ ಮಾಡ್ತೈತಿ. ಅಂತಃಕರಣ ಹಂಗೇನು ಮಾಡೋದಿಲ್ಲ, ಅದು ಸುಮ್ಮ ಇರೋದದ. ಅನಿತಾ ರೂಪ ಅಂದ್ರೆ ಈ ರೀತಿ ಬ್ಯಾರೆ. ಹೇಗೆ ಅಂದ್ರೆ ಲಕ್ಷಣ ನಮಗೆ ಪ್ರಭಾಕರ್ ಹೇಳಿದವರು ಒಂದು ಉದಾಹರಣೆ ಹೇಳ್ತಿದ್ರು. ಕೂದಲಿದ್ದಕ್ಕೆ ಹೆಂಗಾದ್ರೂ ತುರ್ಬ ಕಟ್ಬಹುದಂತ. ಅಂದ್ರೆ ಇಲ್ಲಿ ಹಿಂದೆ ಕಟ್ತಾರ, ಅದನ್ನೇ ಮತ್ತೆ ಹಿಂಗೆ ಇಷ್ಟು ಅಗಲ್ ಮಾಡಿ ಕಟ್ತಾರ. ಬೇಡ ಇಲ್ಲಿ ಜರ ಮ್ಯಾಲ ತೊಗೊಂಬರ್ತಾರ. ಬೇಡ ತಲೆ ಮೇಲೆ ಹಿಂಗ ಒಬ್ಬೊಬ್ರು ತಲೆ ಮೇಲೆ ಕಟ್ತಾರ, ಗೊತ್ತದಿಲ್ಲ. ಹಂಗ ಶಾಸ್ತ್ರ ಪಕ್ಕ ಗೊತ್ತಿತ್ತಂದ್ರೆ ಹೆಂಗ ಬೇಕು ಹಂಗ ತಿರುವುದನ್ನು ಬರ್ತೈತೆ. ಎಲ್ಲದರಲ್ಲಿ ಬೇಕಾದ್ರಲ್ಲಿ ಕುಂದರಿಸಿ, ಬೇಕಾದ್ರಲ್ಲಿ ಲಕ್ಷಣ ಮಾಡಿ, ಅದನ್ನ ಪದಕೃತಿ ಮಾಡಿ, ಅದನ್ನ ತಿಳಿಸಿ ಹೇಳಕ್ ಬರ್ತೈತಿ. ಅದ್ರ ಅಷ್ಟ ಪೂರ್ಣ ಅನುಭವ ಇರಬೇಕಾದ್ರ ಪೂರ, ಅವಾಗ ನಡಿತೈತೆ ಅದು. ಹೇಗೆ ಇರ್ಲಿ, ಶುದ್ಧ ಸತ್ವಗುಣ ರೂಪ ಅಂತಃಕರಣದಲ್ಲಿ ವೃತ್ತಿಕ ಲಯ ಸಂಭವೆ. ಆದ್ದರಿಂದ ಆ ವೃತ್ತಿ ಎಲ್ಲಿ ಲಯ ಆಕೈತೆ ಅಂದ್ರ ಅಂತಃಕರಣದಲ್ಲಿ ಅದು ಲಯ ಆಗೋದು ಸಂಭವಿಸ್ತೈತಿ. ನಿರ್ವಿಕಾರ ಬ್ರಹ್ಮರೂಪ ಪ್ರಕಾಶ ವಿಷಯನೈ. ಯಾರು ಹೇಳ್ತಾರ? ಯದ್ಯಪಿಕಾರ ಅಂದ್ರೆ ಶಂಕಾಕಾರ ಹೇಳಕತ್ತಾನೀಗ. ಅವರು ಪ್ರಕಾಶದಲ್ಲಿ ಆತ್ಮನ ಶುದ್ಧ ಪ್ರಕಾಶದಲ್ಲಿ ಲಯ ಆಕತಿ ಅಂತ ಹೇಳಿದ್ರು. ಇವ ಶಂಕಾ ಮಾಡ್ತಾನ, ತನ್ನ ಕಾರಣವಾದ ಅಂತಃಕರಣದಲ್ಲಿ ಲಯ ಆಗ್ಬೇಕು ಆ ವೃತ್ತಿ. ಆದ್ರೆ ನಿರ್ವಿಕಾರ ಬ್ರಹ್ಮ ಸ್ವರೂಪದಲ್ಲಿ ಅದಂಗ ಲಯ ಆಕತಿ. ಅದಕ್ಕೆ ತಪ್ತಲೋಹ ವಿಷಯ ಜಲಬಿಂದು ಕಿಲಯ ದೃಷ್ಟಾಂತದಿ ಕಯ. ಅಲ್ಲಿ ಹಿಂದೆ ಇವ್ರು ಏನು ಮಾಡಿದ್ರು? ಕಾದ ಕಬ್ಬಿಣದಲ್ಲಿ ಮ್ಯಾಲೆ ನೀರು ಸ್ವಲ್ಪ ಹಾಕಿದರೆ ಶರ್ ಅಂತೇಳಿ ಹುಗಿ ಎದ್ದು ಇದಾಕೈತೆ ಅಂತ ಹೇಳಿದ್ದೆ. ಆ ನೀರು ಎಲ್ಲಿ ಹೋತ್? ನೀರ ಕಬ್ಬಿಣ ತುಂಡಿನಲ್ಲಿ ಹೋಯ್ತು ಅಂತ ಇಲ್ಲ ಆಕತಿ. ನೀರು ಕಾಣಿಸಂಗಿಲ್ಲ. ಹೆಣ್ಮಗಳು ರೊಟ್ಟಿ ಮಾಡೋದಕ್ಕಿಂತ ಮೊದಲು ಏನ್ ಮಾಡ್ತಾಳ?
ಏನು ಮಾಡ್ತಾಳೆ ಅಂದ್ರೆ ಏನು ಕುಣಿದಾಡ್ತಾಳೇನ? ಹಂಗೆ ಚೆರ್ಗ್ಯಾಗ ನೀರು ಇಟ್ಟಿರ್ತಾಳೆ ಮುಂದೆ, ಆ ಚೆರ್ಗ್ಯಾಗಿ ನೀರು ತೊಗೊಂಡು ಹಿಂಗೆ ಮಾಡಿ ಹಿಂಗೆ ಹೊಡಿತಾಳೆ. ಎಲ್ಲಿ ಹೊಡಿತಾಳೆ? ನಿನ್ನ ಮಾರಿಗೆ ತ್ಯಾವಿಗೆ ಹೊಡಿತಾಳ. ರೊಟ್ಟಿ ಮಾಡ್ಲಕ್ ಕೂತಾಗ ಅಂತ ಹೇಳೇನಿ, ತ್ಯಾವಿಗೆ ಹೊಡೆದ್ರೆ ಚರ್ರತ್ ಮಾಡಿತು ಅಂದ್ರ ಆಮೇಲೆ ರೊಟ್ಟಿ ಹಾಕ್ತಾಳ. ಅದು ಚಾರ ಅನ್ನೋತನ ರೊಟ್ಟಿ ಹಾಕೋದಿಲ್ಲ ಅದ್ರ ಹೇಳ್ತಾನೆ. ಅಂದ್ರೆ ಅವಾಗ ತವಿ ಕಾದಿದೆ ಅಂತ ಹೀಗ ಆ ರೀತಿ ಆ ತೆವೆಯಲ್ಲಿ ಹೊಡೆದ ನೀರು ಎಲ್ಲಿ ಹೋತು? ತೆವ್ಯಾಗ ಹೋಯ್ತಾ? ತೆವೆ ಕಬ್ಬಿಣ ಐತಿ, ಆ ಕಬ್ಬಿಣದಲ್ಲಿ ಜಲಕ ಕಬ್ಬಿಣಕ ಸಂಬಂಧ ಇಲ್ಲ. ಎಲ್ಲಿ? ಹಾ, ಆವ್ಯಾಗ ಹೋಯ್ತು. ಹೌದಾರಿ ಗಬ್ರು, ಅದು ಅದು ಲಯ ಆಯ್ತಿಲ್ಲ, ಇಲ್ದಂಗೆ ಕಾಣ್ತೈತು. ಲಯ ಆಗಬೇಕಾದ್ರ ತನ್ನ ಕಾರಣದಲ್ಲಿ ಲಯ ಆಗಬೇಕದ. ನೀ ಆವ್ಯಾಗ ಹೋಯ್ತಂದ್ರ ನಾ ಕೇಳೋ ಪಕ್ಕಿ ಅಲ್ಲ. ಆ ಅಂದರೆ ಆ ಶರ್ ಮಾಡಿದ್ದು ಯಾವುದು? ಆ ಅಗ್ನಿ, ಬೆಂಕಿ. ಆ ನೀರು ಬೆಂಕಿಯಲ್ಲಿ ಲಯ ಆಗ್ಯದ. ಯಾಕ? ಅಗ್ನಿಯಿಂದನ ನೀರು ಹುಟ್ಟ್ಯದ. ಆಕಾಶ ವಾಯು, ವಾಯುರಗ್ನಿ, ಅಗ್ನಿರ್ ಆಪ. ಅಂದ್ರ ಅಗ್ನಿಯಿಂದನೇ ಆಪ ಅಂದ್ರ ಜಲ, ನೀರು ಬೆಂಕಿಯಿಂದ ಹುಟ್ಟಿದೆ. ಆದ್ರಿಂದ ನಾವು ತೆವೆಯಲ್ಲಿ ಹೊಡೆದಂತ ನೀರು ಆ ಕಬ್ಬಿಣದ ತೆವೆಯಲ್ಲಿ ಇಲ್ಲ, ಅದು ಬೆಂಕಿಯಲ್ಲಿ, ಅಗ್ನಿಯಲ್ಲಿ ಲಯವಾಗಿದೆ. ಅದಕ್ಕಲ್ಲಿ ಇಲ್ಲಿ ಯದ್ಯಪಿಕಾರ ಹೇಳ್ತಾನೆ, ಅದನ್ನ ದುಟ್ಟಾಂತ ಕೊಟ್ರಿ ನೀವು. ಐತಿಲ್ಲ ನಿಮ್ಮ ಗ್ರಂಥದಾಗ, ತಪ್ತ ಲೋಹದಲ್ಲಿ ಜಲಬಿಂದುಕೆ ಲೈಕ ದುಟ್ಟಾಂತದಿ ಕಯ, ಆ ದುಟ್ಟಾಂತ ಹೇಳಿರ್ಕರೆ. ತಾ भी विचार दृष्टि से पार्थिव लोह विषय जलबिंदु का लय नहीं. अंದ್ರ ಆ ಪಾರ್ಥಿವ್ ಲೋಹಮೇ ಅಂದ್ರ ಏನೈತಿ ನಿಮ್ಮಲ್ಲಿ? ಹಂಗಂದ್ರೆ ಏನು? ಅಂದ್ರ ಪಾರ್ಥಿವ ಶಬ್ದ ಐತಿಲ್ಲ ಅಲ್ಲಿ. ಪಾರ್ಥಿವ ಅಂದ್ರೆ ಏನು, ಅದರ ಲಕ್ಷಣ ಏನು ಅಂತ ಕೇಳಿದ್ರೆ, ಪೃಥ್ವಿ ಕಾ ಕಾರ್ಯಕ್ಕೂ ಪಾರ್ಥಿವ್ ಕೈಯೇ. ಪೃಥ್ವಿಯ ಕಾರ್ಯಕ್ಕೆ ಪಾರ್ಥಿವ ಅನ್ನಬೇಕು. ಏನದು? ಮುಂದೆ ಏನೈತಿ? ಲೋ ಐತಿಲ್ಲೋ. ಲೋ ಅಂದ್ರೆ ಏನ? ಅಲ್ಲಿ ಲೋನ ಬರ್ದಾರ, ಕನ್ನಡ ಟ್ರಾನ್ಸ್ಲೇಷನ್ ಅದ. ಅಂದ್ರ ಲೋ ಅಂದ್ರೆ ಕಬ್ಬಿಣ. ಲೋ ಅಂದ್ರೇನು? ಕಬ್ಬಿಣ. ಆ ಪಾರ್ಥಿವ ಲೋಹ ಅಂತ ಯಾಕಂದ್ರು ಅಂದ್ರ, ಆ ಲೋಹ ಅಂದ್ರ ಕಬ್ಬಿಣ, ಪಾರ್ಥಿವ ಅಂದ್ರ ಪೃಥ್ವಿದಿಂದ ಹುಟ್ಟಿದೆ. ಕಬ್ಬಿಣ ಪೃಥ್ವಿದಿಂದ ಹುಟ್ಟ್ಯದ. ಬಳ್ಳಾರಿ ಗುಡ್ಡ ಎಲ್ಲ ಎಲ್ಲಿ ಹೋಗ್ಯದ? ಆ ಮಣ್ಣೆಲ್ಲ ಕಬ್ಬಿಣ ಆಗ್ಯದ. ತಿಳ್ತಾನೆ? ಭೂಮಿ ಅಂಶದಿಂದನ ಬೆಳ್ಳಿ, ಬಂಗಾರ, ಕಬ್ಬಿಣ ಎಲ್ಲ ಎದರಿಂದ ಹುಟ್ಟ್ಯಾವ? ಭೂಮಿಯಿಂದ. ಹಾ, ಆದಾಗ ಪೃಥ್ವಿಯ ಕಾರ್ಯಕ್ಕೆ ಪಾರ್ಥಿವ ಅಂತಾರ. ಪಾರ್ಥಿವ ಶಬ್ದ ಬಂದದಲ್ಲ ಇಲ್ಲಿ, ಅದೇ. ಅದಕ್ಕಾಗಿ ಪ್ರತಿಯೊಂದು ಶಬ್ದ ಈ ರೀತಿ ಅದನ್ನ ತಿಳ್ಕೊಂಡು ಹೋಗ್ಬೇಕು. ಏನಮ್ಮ? ಪಾರ್ಥಿವ ಅಂದ್ರೆ ಮತ್ತೆ ಮಣ್ಣಿಂದ ಕಾಯ, ಮಣ್ಣಿಂದ ತಾಳ್ಯಾರಿಲ್ಲ, ಮಣ್ಣಿಂದ ಐತಿ. ಇದು ಮಣ್ಣಾಗ ಹೋಗದ ತಿಳ್ಯಾರಿಲ್ಲ. ಪಾರ್ಥಿವ ಅಂದ್ರೆ ಪೃಥ್ವಿಗೆ ಹೋಗತಿ, ಮತ್ತೆ ಅಲ್ಲಿ ಹೋಗತ್ತಿದ, ಅದು ಅಲ್ಲಿದ ಹುಟ್ಟೈತಿ. ಹಾ, ಅಂದ್ರ ಅರ್ಥ
ಆಯಾಮ ಏನ್ ಕೇಳ ಇದು ಪಾರ್ಥಿವ ಹೆಂಗೈತಿ ಹೇಳತ್ತ ಹಾ ಹೇಳ್ರಿ ನೀವ ಹೇಳುದು ಅಂದ್ರೆ ನೀವ ಬಾರಿಸೋದು ನೀವ ಕುಣಿಯೋದು ಏನ್ ಈ ದೇಹ ಪಾರ್ಥಿವ ಹೇಗ ಅಂತ ಆ ತಾಯಿ ಕೇಳಿದಳು ಹೌದಾ ಪಾರ್ಥಿವ ಅಂದ್ರ ಇದನ್ನು ಕೂಡ ಪೃಥ್ವಿಯ ಕಾರ್ಯ ಅಂತ ನಾ ಹೇಳಿದೆ ಅದು ಹೇಗೆ ಅಂತಂದ್ರ ಪೃಥ್ವಿಯಿಂದ ಭೂಮಿಯಿಂದ ಏನು ಹುಟ್ಟುತ್ತದೆ ಜ್ವಾಳ ಗೋಧಿ ಕಡ್ಲಿ ಅಕ್ಕಿ ಎಲ್ಲ ಎಲ್ಲಿಂದ ಹುಡ್ತಾವ ಭೂಮಿಯಿಂದ ಹುಡ್ತಾವ ಆ ಭೂಮಿಯ ಆ ಅನ್ನದಿಂದಲೇ ಈ ದೇಹ ಹುಟ್ಟೈತಿ ಇದು ಹುಟ್ಟಿದ್ದು ಅನ್ನದಿಂದಲೇ ಆ ಅನ್ನ ನಮ್ಮ ತಂದಿ ತಿಂದು ಅವನ ಸಪ್ತಧಾತು ರೂಪವಾಗಿ ಅವನ ಒಂದು ವೀರ್ಯದಿಂದ ತಾಯಿ ಗರ್ಭದಲ್ಲಿ ಹೋಗಿ ಆ ತಾಯಿಯಲ್ಲಿ ಅದು ಮಗುವಾಗಿ ದೇಹ ಆಕತಿಲ್ಲೋ ಹಾ ಆಗಿ ಅಂದ್ರೆ ಏನು ಎದರಿಂದ ಆಯ್ತು ಅವ ತಿಂದ ಅನ್ನನೇ ವೀರ್ಯಾಗಿ ಅಲ್ಲಿ ಬೆಳೆದೈತಿ ಅಂದ್ರೆ ಪೃಥ್ವಿದಿಂದನ ವೀರ್ಯ ಆಯ್ತು ವೀರ್ಯದಿಂದ ಈ ದೇಹ ಹುಟ್ಟಿತ್ತು ತಾಯಿ ಗರ್ಭದಲ್ಲಿ ಅದು ಅನ್ನದಿಂದಲೇ ಹುಟ್ಟೈತಿ ಅನ್ನದಿಂದಲೇ ಬೆಳಿತೈತಿ ತಾಯಿಯ ಮಲೆ ಹಾಲು ಕುಡ್ದದ್ದು ಅದು ಅನ್ನದಿಂದಲೇ ಹೌದಲ್ಲ ಅನ್ನದಿಂದಲೇ ಹುಟ್ಟಿ ಅನ್ನದಿಂದಲೇ ಬೆಳೆದು ಅನ್ನಕ್ಕೆ ಕಾರಣವಾದ ಅನ್ನ ಎಲ್ಲಿಂದ ಬರ್ತೈತಿ ಭೂಮಿಯಿಂದ ಬರ್ತೈತಿ ಆ ಅನ್ನಕ್ಕೆ ಕಾರಣವಾದ ಪೃಥ್ವಿಯಲ್ಲಿಯೇ ಇದು ಲಯ ಆಕತಿ ಆದ್ರಿಂದ ಅನ್ನಮಯ ಕೋಶ ಅಂತ ಇದಕ್ಕೆ ಅಂತಾರೆ ದೇಹಕ್ಕೆ ಆದ್ರಿಂದ ಮಣ್ಣಿಂದ ಕಾಯ ಮಣ್ಣಿಂದ ಅದಕ್ಕೆ ಇದಕ್ಕೆ ಪಾರ್ಥಿವ ಅನ್ನೋ ಶಬ್ದ ಕೂಡ್ತೈತಿ ಬರಾಬರಿ ಹೇಳ್ರಿ ಮಗ ಹಿಂಗ ಯಾರು ಏನ್ರ ಕೇಳಿದ್ರ ಅದ ಹೇಳಕ್ ಬರ್ಬೇಕು ಬರೋಬರಿ ಸಮಸ್ಯೆ ಬಂದ ಯಾಕಾರ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯ ಆತ್ಮ ವಿನಶ್ಯತಿ ನೋಡೋದು ಪೂರಾ 700 ಶ್ಲೋಕಗಳಲ್ಲಿ ನನಗೆ ಯಾವ್ದು ಬೇಕು ಅದ ಬಂದು ಮುಂದೆ ನಿಂತು ಬಿಡ್ತತಿ ಈಗ ನಾ ಹೇಳುವಾಗ 700 ಶ್ಲೋಕಗಳಲ್ಲಿ ಯಾವ್ದು ಬೇಕಾಗ್ಯದ ಅದೇ ಬಂದು ನಿಂದಿರ್ತದೆ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯ ಆತ್ಮ ವಿನಶ್ಯತಿ ನಾಯಂ ಅಸ್ತು ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯ ಆತ್ಮ ವಿನಶ್ಯತಿ ನಾಯಂ ಅಸ್ತಿ ಲೋಕೋ ಅಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ಈ ಮೂರು ಅಜ್ಞಾನಿ ಶ್ರದ್ಧಾ ಇಲ್ಲದವ ಸಂಶಯ ಉಳ್ಳವ ಈ ಮೂರು ಮಂದಿ ಹುಟ್ಟು ಸಾವುದು ಅವ್ರ ಹಣಬರಕ್ಕೆ ಕಟ್ಟಿಟ್ಟ ಬುತ್ತಿ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ಇವ್ರು 3 ಮಂದಿ ಹುಟ್ಟು ಸಾವು ಅವ್ರ ಪರ್ಮನೆಂಟ್ ಆದರೂ ಅವರಲ್ಲಿ ಮತ್ತ ಸಂಶಯ ಉಳ್ಳವನ್ನ ತೆಗೆದು ಬ್ಯಾರೆ ಮಾಡ್ತಾರೆ ಇವ್ರಿಬ್ಬರಿಗಿತ ಸಂಶಯ ಆದವಂದು ಏನು ಗತಿ ಅಂದ್ರ ಇವ್ರಿಬ್ರು ಹಂಗ ಏನಾರ ಇಟ್ಟಾರ ಇರ್ಬೇಕ ಈ ಲೋಕದಾಗ ಇದು ಗೊತ್ತಿಲ್ಲ ಅಂದ್ರ ಈ ಲೋಕದ ಸುಖಾರ ಪಡ್ಕೊಂಡಿರ್ತಾರ ಅವ್ರು ಏನೋ ಈ ಶಾಸ್ತ್ರ ಪುರಾಣ ಮೇಲೆ ಶ್ರದ್ಧಾ ಇಲ್ದವರು ಮತ್ತೆ ಇದನ್ನ ತಿಳ್ಕೊಂಡು ಜ್ಞಾನ ಮಾಡ್ಕೊಳ್ಳದವ್ರು ಸಂಸಾರ ಸುಖಾರ ಪಡ್ಕೊಂಡಿರ್ತಾರ ಇವಾಗ ಅದೂ ಇಲ್ಲ ಇದು ಇಲ್ಲ ಯಾವುದೂ ಇಲ್ಲ ಹಿಂಗೆ ನಾಯಂ ಲೋಕೋ ಅಸ್ತಿ ಅಂದ್ರೆ ಈ ಲೋಕದಲ್ಲಿ ಸುಖ ಇಲ್ಲ ಯಾಕ ಧರ್ವಂದ್ರಲ್ಲಿ ಸಂಶಯ ತಗೋತಾರ ಮನ್ಯಾಗ ಹೆಂಡತಿ ಮೇಲೆ ಸಂಶಯ ಮಕ್ಕಳ ಮೇಲೆ ಸಂಶಯ ಸಂಶಯ ಹಿಂಗೈತೆ ಈ ಲೋಕದಲ್ಲಿನೂ ಸುಖ ಇಲ್ಲ ಯಾಕ ಇದು ಬರೇ ಸಂಶಯ ಮಾಡ್ಕೊತ ಹೋಗತಿ ನ ಪರೋ ಸ್ವರ್ಗರ ಐತೆ ಅಲ್ಲಿ ಸಂಶಯ ಐತೆ ಅದೈತೆ ಇಲ್ಲಿ ಯಾರಿಗೂ ಗೊತ್ತೈತೆ ಸಂಶಯ ಐತೆ ಆದರೂ ಇಲ್ಲ ಈ ಲೋಕ ಸುಖ ಇಲ್ಲ ಪರಲೋಕ ಸ್ವರ್ಗಾದಿ ಸುಖ ಇಲ್ಲ ನ ಸುಖಂ ಅಂದ್ರೆ ಅವನ ಹಡಿಬಾರ್ದಾಗ ಸುಖ ಇಲ್ಲ ಭಗವದ್ಗೀತೆಯಲ್ಲಿ ಹೆಂಗೆ ಅದಕ್ಕೆ ಈ ರೀತಿ ಸಂಶಯ ಇತ್ತಂದ್ರೆ ಗತಿ ಆಕತಿ ಅದನ್ನ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು
ತಿಳಿತಾ? ಇರಲಿ. वृत्तिकालय संभवे निर्विकार प्रकाश विषय नहीं, तब तलो विषय जल बिंदु के लय का दृष्टांत कहता अभी विचार दृष्टि से पार्थिव लो विषय जल बिंदु का लय नहीं. ಆದ್ದರಿಂದ ಪಾರ್ಥಿವ ಕಬ್ಬಿಣದಲ್ಲಿ ಆ ತೆಮಿ ದೃಷ್ಟಾಂತ ಇತ್ತಲ್ಲ, ಅದರಲ್ಲಿ ನೀರಾಗುವುದರ किंतु जल का उपादान जो अग्नि मात्र ताके विषय जल बिंदु का लय. ಆ ತೆಮಿ ಮೇಲೆ ನೀರು ಹೊಡೆದದ್ದು ಎಲ್ಲಿ? ಅಗ್ನಿಯಲ್ಲಿ ಲಯ ಆಕತೆ ಅಂತ ಯಾರು ಯದ್ಯಪಿಕಾರ ಹೇಳಕತ್ತಾನೆ ಇದನ್ನ. ತಾಕಾ ತಪ್ತಲೋ ವಿಷಯ ಉಪಚಾರ ಕಥನ ಹೋವೆ, ಉಪಚಾರದಿಂದ ಸುಮ್ಮ ಹಂಗ ಸ್ಥೂಲ ದೃಷ್ಟಿಯಿಂದ ಹಂಗ ಅದು ಕೆಬ್ಬಣದಾಗ ಲಯ ಆಗೈತಿ, ತೆಮ್ಯಾಗ ಲಯ ಆಗೈತಿ ಅಂತ ಹೇಳ್ತಾರೆ. ತಥಾಪಿ ಬ್ರಹ್ಮ ಪ್ರಕಾಶಕ್ಕೆ ಭಾನ ರೂಪ ನಿರ್ವಿ निमित्त कर वृत्ति का लय हुआ है. तथापि ಅಂದ್ರೆ ಉತ್ತರ ಹೇಳ್ತಾನು, ಬ್ರಹ್ಮ ಪ್ರಕಾಶ ಏನೈತಲ್ಲ, ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನ ಆಗಿ ಆ ಬ್ರಹ್ಮ ಪ್ರಕಾಶದ ಭಾನುರೂಪ ನಿಮಿತ್ತ ಕರಿ ವೃತ್ತಿ का लय हुआ है. ಅಂದ್ರ ಈಗ ಅಂದ್ರೆ ಏನು ಗೊತ್ತಾಗತ್ತೇನ? ಬ್ರಹ್ಮ ಪ್ರಕಾಶದಲ್ಲಿ ಆ ವೃತ್ತಿ ಅದು ಲಯ ಆಕೈತಿ ಅಂತ ಹೇಳಿದ್ರ, ಅದಂಗ ಲಯ ಆಕೈತಿ ಅಂತ ಕೇಳದಂದ್ರ ಒಬ್ಬ ಕೇಳ್ಬೋದಲ್ಲ. ಲಯ ಇಲ್ಲಿ ನೋಡು, ಬ್ರಹ್ಮ ಪ್ರಕಾಶದಲ್ಲಿ ಭಾನುರೂಪ ನಿಮಿತ್ತದಿಂದ ಆ ವೃತ್ತಿ ಲಯ ಆಕತಿ ಅಂತ ಹೇಳ. ಅತಿಯೇ ತಿಳಿದಿಲ್ಲ ಬರೋಬರಿ, ಅಲ್ಲಕ್ಕೂ ಬರುವಲ್ದ, ಹೌದಿಲ್ಲ? ಮತ್ತ ಅದಕ್ಕಾಗಿ ಮತ್ತಿನ್ನ ಅದು ಲಯ ಆಕೈತಿ ಅಂದ್ರ ಮತ್ತೆ ಯಾವ ರೀತಿ ಲಯ ಹಾಕದ ಅಂತ ಕೇಳಿದರೆ, ಈ ಕತ್ತಲೆ ಅದ, ಕತ್ತಲೆ ಕೋಣೆಯಲ್ಲಿ ವಸ್ತು ಕಾಣಬೇಕಾದ್ರೆ ಏನ್ ಬೇಕು? ದೀಪ ಬೇಕು, ದೀಪ, ಹೌದಿಲ್ಲ? ದೀಪದ ಪ್ರಕಾಶದಲ್ಲಿ ಮನೆಯಲ್ಲಿಯ ವಸ್ತುಗಳು ತೋರ್ತಾವು, ಆ ದೀಪದ ಪ್ರಯೋಜನ ಆಕತಿ, ಹೌದಾ? ಈಗ 12 ಗಂಟೆ ಆಗ್ಲಿಕ್ಕೆ ಬಂದಿದೆ. ಈ ಮಧ್ಯಾಹ್ನ ಬಿಸಿಲಲ್ಲಿ ದೀಪ ಹಚ್ಚಿ ಹೊರಗೆ ಅಂಗಳದಾಗ ಹಿಡ್ಕೊಂಡು ನಿಂತ್ರೆ ದೀಪದ ಬೆಳಕ ಎಲ್ಲಿ ಹೋತು? ಎಲ್ಲೈತಿ? ಕಾಣ್ತತೆ ನಿನಗ? ನೀ ಬೇಕಾದ್ ಮಾಡಿ ನೋಡು, ಕಾಣಂಗಿಲ್ಲ ಆ ದೀಪದ ಪ್ರಕಾಶ, ಹೌದಾ ಇಲ್ಲ? ಆ ರೀತಿ ಸೂರ್ಯನ ಪ್ರಕಾಶದಲ್ಲಿ ದೀಪದ ಪ್ರಕಾಶವು ಲಯವಾಗಿ ಹೋಗ್ತತಿ. ಹಾಗೆ ಇಲ್ಲಿ ಬ್ರಹ್ಮರೂಪ ಅಹಂ ಬ್ರಹ್ಮಾಸ್ಮಿ ಎಂಬ ಸಮಾಧಿಯಲ್ಲಿ ಆ ಬ್ರಹ್ಮರೂಪ ಪ್ರಕಾಶದಲ್ಲಿ ನಿಮಿತ್ತಕರಿ ವೃತ್ತಿ ಲಯ ಹೋವೆ. ಈ ವೃತ್ತಿ ಏನೈತಲ್ಲ, ಇದು ಜ್ಞಾನ, ಅಂತಕ್ಕಂಥ ವೃತ್ತಿ ರೂಪ ಜ್ಞಾನ ಐತಲ್ಲ, ಇದನ್ನೆಲ್ಲ ತಿಳಿತೈತಿ. ಅದರ ಪ್ರಕಾಶ ಆ ದೀಪದಂತೆ ಲಯ ಆಗಿ ಹೋಗ್ತತಿ. ತಿಳಿತಾ ಇಲ್ಲ? ಅದಕ್ಕೆ ಪಕ್ಕಾ ದೃಷ್ಟಾಂತ ಕೊಟ್ಟೇನಿ, ಲೌಕಿಕದ. ಸೂರ್ಯನ ಪ್ರಕಾಶದಲ್ಲಿ ದೀಪದ ಪ್ರಕಾಶವು ಲಯವಾಗುವಂತೆ. ಯಾತೆ ಉಪಚಾರ ಸೇ ಬ್ರಹ್ಮ ಪ್ರಕಾಶ ಮೇಲೆ ಲಯ ಹೋವೆ. ಆದ್ದರಿಂದ ಉಪಚಾರದಲ್ಲಿ ನಾವೇನು ಹೇಳೇವಿ? ಉಪಚಾರದಿಂದ ಹೆಂಗ ಅದು ಕಬ್ಬಿಣದ ತುಂಡದಲ್ಲಿ ತೆಮೆಯಲ್ಲಿ ನೀರು ಲಯ ಆಯ್ತು ಅಂತ ಹೇಳ್ತೇವೆ, ಹಾಗೂ ಅದು ಬೆಂಕಿಯಲ್ಲಿ ಲಯ ಆಗಿದೆ. ಅದರಂತೆ ಇಲ್ಲಿ ಉಪಚಾರದಿಂದ ಬ್ರಹ್ಮ ಪ್ರಕಾಶದಲ್ಲಿ ಲಯ ಆಗ್ಯದ ಅಂತ ನಾವು ಹೇಳೇವಿ. ಕಿಮಾ ತಿಸ್ ಸಮಾಧಿಮಾನ್. ಸಮಾಧಿಮಾನ್ ಅಂದ್ರ ಸಮಾಧಿ ಉಳ್ಳವ, ಸಮಾಧಿ ಹಚ್ಚಿದವ. ಬ್ರಹ್ಮವಿದ್ ವರಿಷ್ಠ. ಬ್ರಹ್ಮವಿದ್ ವರಿಷ್ಠ ಅಂದ್ರ ಬ್ರಹ್ಮವಿದ್ ವರಿಷ್ಠ ಅಂದ್ರೆ ಇದು ಟೈಟಲ್ ಐತವ. ಜ್ಞಾನಿಗಳಿಗೆ ಟೈಟಲ್ ಅದು.
ಎಲ್ಲಿ ಬರ್ತದೆ ಇದು ಅಂತಂದ್ರ ನಾಲ್ಕು, 5, 6, 7ನೇ ಭೂಮಿಕೆಯಲ್ಲಿ ಇದ್ದವರಿಗೆ ಬರ್ತಾವೆ. 4ನೇ ಭೂಮಿಕೆಯಲ್ಲಿ ಇದ್ದವನಿಗೆ ಬ್ರಹ್ಮವಿತ್ ಅಂತ ಬರುತ್ತದೆ. ಟೈಟಲ್ ಟೈಟಲ್ ಅಂದ್ರೆ ಇದು ಕೊಡ್ತಾರಲ್ಲ ಅದಕ್ಕೆ. ಆ ಏನೋ ಆ ಬಿರುದು ಕರೆಕ್ಟ್. ಆ ಬಿರುದಿವು ಅಂದರೆ 4ನೇ ಭೂಮಿಯಲ್ಲಿ ಇದ್ದವನು ಬ್ರಹ್ಮನನ್ನು ತಿದಾನಲ್ಲ, ಆದ್ರಿಂದ ಬ್ರಹ್ಮವಿತ್ ಅಂತ ಬರ್ತೈತಿ. ಬ್ರಹ್ಮವಿತ್. 5ನೇ ಭೂಮಿಕೆಯಲ್ಲಿ ಇದ್ದವನಿಗೆ ಬ್ರಹ್ಮವಿದ್ವರ. ಬ್ರಹ್ಮವಿತ್, ಬ್ರಹ್ಮವಿದ್ವರ. 4ನೇ ಭೂಮಿಕೆಯಲ್ಲಿ ಇದ್ದವನಿಗೆ ಬ್ರಹ್ಮವಿತ್, 5ನೇ ಭೂಮಿಕೆಯಲ್ಲಿ ಇದ್ದವನಿಗೆ ಬ್ರಹ್ಮವಿದ್ವರ, 6ನೇ ಭೂಮಿಕೆಯಲ್ಲಿ ಇದ್ದವನಿಗೆ ಬ್ರಹ್ಮವಿದ್ವರಿಯಾನ್. 6ನೇ ಭೂಮಿಕೆಯಲ್ಲಿ ಇದ್ದವನಿಗೆ ಬ್ರಹ್ಮವಿದ್ವರಿಯಾನ್. ನಾಲ್ಕನೇ ಭೂಮಿಕೆಯವನಿಗೆ ಬ್ರಹ್ಮವಿತ್, 5ನೇ ಭೂಮಿಯಲ್ಲಿ ಇದ್ದವನಿಗೆ ಬ್ರಹ್ಮವಿದ್ವರ, 6ನೇ ಭೂಮಿಕೆಯಲ್ಲಿ ಇದ್ದವನಿಗೆ ಬ್ರಹ್ಮವಿದ್ವರಿಯಾನ್. 7ನೇ ಭೂಮಿಕಾ ಕಡಿದದ. ಜ್ಞಾನ ಭೂಮಿಕೆಗಳು 7 ಅದಾವ. ಕಡೆ ಭೂಮಿಕೆಯಲ್ಲಿ ಇದ್ದವನಿಗೆ ಬ್ರಹ್ಮವಿದ್ವರಿಷ್ಠ ಅಂತಾರ. ಅಲ್ಲಿ ಬಂದೈತೆ ಅದು. ಏನಂತ ಬಂದದ ಅಲ್ಲಿ? ಬ್ರಹ್ಮವಿದ್ವರಿಷ್ಠ ಅಂತ ಬಂದದಿಲ್ಲ. ಬ್ರಹ್ಮವಿದ್ವರಿಷ್ಠ ಕಿ ದೃಷ್ಟಿ ಸೇ. ಹಾ, ಅವ್ ತಾನೇ ತಾನಾಗಿ ಬಿಟ್ಟಿರ್ತಾನ ಅವ. ಹಾ, ಹೀಗೆ ಜ್ಞಾನಿಗಳು ಅತಿ ಶ್ರೇಷ್ಠ, ಲಾಸ್ಟ್, ಸದ್ಯೋನ್ಮುಕ್ತಂ. ಹಿಂಗ್ ಬ್ರಹ್ಮವಿದ್ವರಿಷ್ಠ ಅಂತ ಹೇಳಿದ್ರು. ಹೇಗೆ ಆ ಸಮಾಧಿಮಾನ ಬ್ರಹ್ಮವಿದ್ವರಿಷ್ಠ ಅಂದ್ರ ಆ 7ನೇ ಭೂಮಿಕೆಯಲ್ಲಿ, ಜ್ಞಾನ ಭೂಮಿಕೆಯಲ್ಲಿ ಇದ್ದವನಿಗೆ, ಅವನ ದೃಷ್ಟಿಯಲ್ಲಿ ಗುಣಾದಿ ಪ್ರತೀತಿ ಅವೇನೆ. ಈ ಸತ್ವಗುಣ, ರಜೋಗುಣ ಅಂತೇಳಿ ಆಗಲೇ ಹೇಳ್ಕೊಂಬಂದಿವಿ. ಇವೆಲ್ಲ ಅವು ಏನೋ ಅವನ ದೃಷ್ಟಿಯಲ್ಲಿ ಕಾಣಂಗಿಲ್ಲ. ಅವು ಲಾಸ್ಟ್ ಸ್ಟೇಜ್ಗೆ ಹೋಗ್ಬಿಟ್ಟ ನಾವು. ಅವೇನೆ ಕಿಂತು ಶುದ್ಧ ಬ್ರಹ್ಮ ಪ್ರತೀತ ಅವೆ. ಮತ್ತೇನಪ್ಪ ಅಂದ್ರೆ ಅವಾಗ ಶುದ್ಧ ಬ್ರಹ್ಮವೇ ಕಾಣ್ತದ. ಅವ ಸದ್ಯೋನ್ಮುಕ್ತವ. ಈಗ ಸದ್ಯ ಮುಕ್ತದಾನ. ಹೇಗೆ ತಾತಿಸ್ ಬ್ರಹ್ಮ ವಿವರ್ತ ವೃತ್ತಿ ಅಂದ್ರೆ ಬ್ರಹ್ಮ ವಿವರ್ತವಾದ ವೃತ್ತಿ ರೂಪ ದೃಷ್ಟಿಕ ಅಭಾವ ಭಯ. ಆ ಬ್ರಹ್ಮರೂಪ ವೃತ್ತಿರು ಕೂಡ ಆ ದೃಷ್ಟಿ ಅನ್ನೋದೇ ಅಭಾವವಾಗಿ ಹೋಗ್ಯದ. ಯಾಕಂದ್ರ ಅವ ಹೊರಗನು ಏನನ್ನು ಕಣ್ಣು ತೆರೆದು ನೋಡ್ಲಕ್ಕೂ ಹೋಗುದಿಲ್ಲ. ಈ ರೀತಿ ಅದರಲ್ಲೇ ತನ್ಮಯ ಆಗಿಬಿಟ್ಟಿರ್ತಾನ. ಯಾವ ವ್ಯವಹಾರ ಇಲ್ಲ, ತಿನ್ನೋದಿಲ್ಲ, ಉಣೋದಿಲ್ಲ. ಅದಕ್ಕೆ ಭಾಳ ಜನ ಬದುಕೋದಿಲ್ಲ ಅವ. ಹೆಂಗದ? ಅಭಾವ ಭಯ ಯಾತೇವಿ ಬ್ರಹ್ಮ ಪ್ರಕಾಶ ವಿಷಯ ವೃತ್ತಿಕ ಲಯ ಕೈ. ಆದ್ದರಿಂದನೂ ಕೂಡ ಅಲ್ಲಿ ಬ್ರಹ್ಮ ಪ್ರಕಾಶದಲ್ಲಿ ಲಯ ಆಕೈತಿ ಅಂತ ನಾವು ಹೇಳೇವಿ. ಟಿಪ್ಪಣಿ ಸಮಾಪ್ತಿ. 491ನೇ ಟಿಪ್ಪಣಿ ಹೇಳಿದ್ವಿ ಇಲ್ಲಿ ತನ. 491ನೇ ಟಿಪ್ಪಣಿ ಎಲ್ಲಿ ಬಂದಿತ್ತು? ಎಲ್ಲಿ? ಅದ್ವೈತ ಅವಸ್ಥಾನ ರೂಪ ಸಮಾಧಿಯಲ್ಲಿ ವೃತ್ತಿಯ ಲಯ ಬ್ರಹ್ಮ ಪ್ರಕಾಶದಲ್ಲಿ ಆಗುತ್ತದೆ ಅಂದದ್ರ ಮೇಲೆ ಈ ಟಿಪ್ಪಣಿ ಕೊಟ್ಟು ಇಲ್ಲಿ ತನ ಹೇಳ್ಯಾರ. ಸುಸುಪ್ತಿಕ ಆನಂದ ಅಜ್ಞಾನ ಆವೃತ. ಸುಸುಪ್ತಿ ಅನ್ನೋದ್ರಲ್ಲಿ ನಿದ್ರೆ. ಸುಸುಪ್ತಿ ಅಂದ್ರೆ ನಿಮ್ಮನ್ನು ಕೆಣಕಿಲ್ಲ. ನಿಮ್ಮನ್ನು ಕೆಣಕಿಲ್ಲ ಅಂದ್ರೆ ಏನು ಗೊತ್ತಾಯ್ತು? ಸ್ವಲ್ಪ ಸಣ್ಣ ಪುಟ್ಟ ಕೆಳಕ್ತಿರ್ತೇನೆ ಅಷ್ಟೇ. ಆದ್ರ ಸುಸುಪ್ತಿ ಅಂತ ಬಂದದಿಲ್ಲ. ಸುಸುಪ್ತಿ ಅಂತ ಎದಕ್ಕಂತಾರ? ಅದ್ರ ಲಕ್ಷಣ ಏನು ಅಂತ ಕೇಳಿದ್ರೆ
सुखगोचर अविद्यागोचर अविद्यावृत्ति का काल सुसुप्ति अवस्था कहिए। सुखगोचर अविद्यागोचर अविद्यावृत्ति का काल ಸುಸುಪ್ತಿ. ಏನಾದ್ರೂ ಪದಕೃತಿ ಬೇಡ ಬೇಡ ಮುಂದೋಗಲಿ ಅಪ್ಪ. ಇರ್ಲಿ ತಗೋರಿ ಬೇಡ. ಹಾ, ಅಂದರೆ ಸುಸುಪ್ತಿ ಕಾ ಆನಂದ್ ಅಜ್ಞಾನ ಆವೃತ ಹೇ. ಆ ಸುಸುಪ್ತಿಯಲ್ಲಿ ಏನು ನಮಗೆ ಆನಂದ ಆಗ್ತದ, ನಿದ್ರಾನಂದ, ಅದು ಅಜ್ಞಾನದಿಂದ ಆವೃತವಾಗಿರುತ್ತದೆ, ಆವರಣವಾಗಿರುತ್ತದೆ. ತಿಳಿತಾನೆ ಅಂತೇಳಿ ಏನು ಗೊತ್ತಿಲ್ಲ ಅಂತ ನಾವು. और समाधि में निरावरण ब्रह्मानंद का भान होवे. ಸಮಾಧಿ ಅವಸ್ಥೆಯಲ್ಲಿ ಆವರಣ ಭಂಗ ಆಗಿರ್ತದಲ್ಲಿ. ಈ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನವಾದ ಕೂಡಲೇನ ಆ ಅಜ್ಞಾನದ ಆವರಣ ಏನಾಗಿತ್ತಲ್ಲ ಹೋಗ್ಬಿಡ್ತದು. ಆವರಣ ಭಂಗಾರ್ಥ ವೃತ್ತಿ. ಆವರಣ ಭಂಗ ಮಾಡುವುದೇ ವೃತ್ತಿಯ ಪ್ರಯೋಜನ ಅದ. ಅದು ಮಾಡಿಬಿಟ್ಟದಲ್ಲಿ. ಆದ್ದರಿಂದ ಅವ ನಿರಾವರಣ. ನಿರಾವರಣ ಅಂದ್ರೆ ಆವರಣ ರಹಿತವಾದ ಆತ್ಮನ ಬ್ರಹ್ಮಾನಂದದ ಭಾನುವೇ. ಅವು ನಿರಾವರಣವಾಗಿ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ ಮುಕ್ತಿತ್ವಂ ಅಂತ ಲಕ್ಷಣ ಅದ. ಆದ್ದರಿಂದ ಅವನು ನಿರಾವರಣ ಆಗಿ ಇರುತ್ತಾನೆ. ಇನ್ನ ಅಂದ್ರೆ 12 ಗಂಟೆ ಆಗಿದೆ. ಹೆಡ್ಡಿಂಗ ಇಲ್ಲಿ ಏನು ಇದಕ್ಕೆ ಬಿಡೋಣ, ಇಲ್ಲಿ ಮುಂದೆ ಬಿಡೋಣ. ಅದ ಇಲ್ಲೇ ಐತಿ 469ನೇ ಅಂಕ. निर्विकल्प समाधि के लय विक्षेप कषाय रसास्वाद ये 4 विघ्न है. ಇಲ್ಲಿಕ ಇಲ್ಲೇ ಇರ್ಲಿತ್ತು. ಅಂದ್ರ ನಿರ್ವಿಕಲ್ಪ ಸಮಾಧಿ ಅಂತ ಏನದಲ್ಲ, ಅದಕ್ಕೆ 4 ಪ್ರಕಾರದ ವಿಘ್ನಗಳಾಗ್ತಾವ ಅದಾವ. ಆ ಸಮಾಧಿಗೆ ವಿಘ್ನಗಳಾಗಿ ಅದು ಸಮಾಧಿ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಗೆ ಹೋಗಿ ಕೊಡೋದಿಲ್ಲ ನೀವು. ಲಯ ವಿಕ್ಷೇಪ ಕಷಾಯ ಅಂತ ರಸಾಸ್ವಾದ ಅಂತ 4 ವಿಘ್ನಗಳದಾವ. ಅವುಗಳನ್ನ ಮುಂದಿನ ಭಾನುವಾರ ನೆಕ್ಸ್ಟ್ ಸಂಡೇ ಪಾರ್ವತಿ ಪತಿ ಹರ ಮಹಾದೇವ್.